ಮತ್ತು ಶಿಷ್ಯರ ಸಂಬಂಧ ಅವರು ಒಂದು ಉದ್ಭವ ಮೂರ್ತಿ, ನಮ್ಮೆಲ್ಲರಿಗೆ ಮಾರ್ಗದರ್ಶಕರು. ನಾವು ಜೀರೋ ಇದ್ದಾಗ ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಿದ್ರೋ ಇವತ್ತು ಅದು ಅಷ್ಟೇ ಪ್ರೀತಿ ಮಾಡ್ತಾರೆ. ಯಾಕಂದರೆ ಇದ್ದಾಗ ಎಲ್ಲರೂ ನಮ್ಮ ಜೊತೆ ಸ್ನೇಹ ಮಾಡೋದು ಮುಖ್ಯ ಅಲ್ಲ, ನಾವು ಬೆಳೆದಾಗ ನಮ್ಮ ಜೊತೆ ಸ್ನೇಹ ಮಾಡೋದು ಮುಖ್ಯ ಅಲ್ಲ. ನಾವು ಜೀರೋ ಇದ್ದಾಗ ನಮ್ಮನ್ನು ಯಾರು ಎತ್ತಿ ಬೆಳೆಸ್ತಾರೋ ಅವ್ರ ಹೀರೋ. ಅಂಥ ಹೀರೋ ಸ್ಥಾನದಲ್ಲಿ ಅಶೋಕ್ ಹನ್ಸ್ಲಿ ಸರ್ ಅವರು. ಅಶೋಕ್ ಹನ್ಸ್ಲಿ ಸರ್ ಅವರು ಭಾಳ ಅದ್ಭುತವಾದಂಥ ವ್ಯಕ್ತಿತ್ವ ಹೊಂದಿದವರು, ರಾಜ್ಯ ಸಂಪನ್ಮೂಲ ಉಪನ್ಯಾಸಕರು. ನನ್ನ ಪ್ರಕಾರ ಒಂದು 1000 ಮಠಗಳಲ್ಲಿ 1000ಕ್ಕಿಂತ ಹೆಚ್ಚು ಮಠದ ಕಾರ್ಯಕ್ರಮಗಳಲ್ಲಿ ಯಾವುದೇ ಹಣವನ್ನು ಅಪೇಕ್ಷೆ ಪಡದೆ ಗ್ರಾಮೀಣ ಭಾಗದ ಜನರ ಬದುಕನ್ನು ಬದಲಾವಣೆ ಮಾಡಲು ಬಸವ ತತ್ವದ ಆದರ್ಶಗಳನ್ನು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು, ಹಲವು ಮಹಾನ್ ವ್ಯಕ್ತಿಗಳ ಸಂತರ ವಿಚಾರಗಳನ್ನು ಪ್ರಚಾರ ಮಾಡುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಮೂಲತಃ ಅವರು ಪ್ರೌಢಶಾಲೆಯ ಮ್ಯಾಥಮೆಟಿಕ್ಸ್ ಉಪನ್ಯಾಸಕರಾಗಿ ಸೇವೆ ಮಾಡ್ತಾ ಕನ್ನಡ ಅವ್ರ ಬಾಯಲ್ಲಿ ಎಷ್ಟು ಚೆನ್ನಾಗಿ ಬರ್ತದಂದರೆ ಕನ್ನಡ ಮಾತೆ ಅವರ ನಾಲಿಗೆ ಮೇಲೆ ಅಷ್ಟು ಆ ವಾಗ್ಮಿ ಮತ್ತು ಅದನ್ನು ಅಷ್ಟು ಚೆನ್ನಾಗಿ ಅಧ್ಯಯನ ಮಾಡಿದಂಥ ಅಶೋಕ್ ಹನ್ಸ್ಲಿ ಸರ್ ಅವರು ಇತ್ತೀಚೆಗೆ ತಾಳಿಕೋಟೆ ಸಮೀಪದಲ್ಲಿ ತಮ್ಮ ನಾಯಕತ್ವದಲ್ಲಿ, ತಮ್ಮ ನೇತೃತ್ವದಲ್ಲಿ ಒಂದು ವಿಜ್ಞಾನ PU ಕಾಲೇಜನ್ನು ಆರಂಭ ಮಾಡಿದ್ದಾರೆ. ಅದು ಕೂಡ ಯಶಸ್ವಿಯಾಗಿದೆ. ನಾನು ಸರ್ ಭೇಟಿ ಆದಾಗೆಲ್ಲ ಅಂತಿದ್ದೆ, ಸರ ನೀವು ಹೈಸ್ಕೂಲು ಶಾಲಾ ಶಿಕ್ಷಕರಾಗಿ ನೀವು ಆಯ್ಕೆ ಆಗಬಾರ್ದಿತ್ತು, ಆಗದೇ ಇದ್ದರೆ ನಾವು ಇನ್ನೊಂದು ಬೇರೆ ಕ್ರಾಂತಿನೇ ಆಗಿ ಹೋಗ್ತಿತ್ತು. ಸರ್ ಶ್ರೀಮತಿಯವರು BO ಸಾಹೇಬರಾಗಿ ಪ್ರೆಸೆಂಟ್ ಬಿಜಾಪುರ ಡೈಟದಲ್ಲಿ ಅವರು ಸೇವೆ ಮಾಡ್ತಾ ಇದ್ದಾರೆ. ದೇವರು ಸಾಕಷ್ಟು ಅವರಿಗೆ ಸಂಪತ್ತು ಕೊಟ್ಟಿದ್ದಾರೆ. ಆ ಸಂಪತ್ತಿಂದ ಅತಿ ದೊಡ್ಡ ಸಂಪತ್ತು ಅಂದರೆ ನಮ್ಮಂಥ ಸಾವಿರಾರು ಜನರಿಗೆ ಮಾರ್ಗದರ್ಶಕರಾಗಿ ಇವತ್ತು ದೊಡ್ಡ ಶಕ್ತಿಯಾಗಿ ನಿಂತಿದ್ದಾರೆ. ನಾನು ಅದು ಇವತ್ತಿನ ಕಾರ್ಯಕ್ರಮ ಇದೆಯಲ್ಲ, ಇದೊಂದು ಆಕಸ್ಮಿಕ ಕಾರ್ಯಕ್ರಮ. ನಾನು ಇವತ್ತು ಪೊಲೀಸ್ ಇಲಾಖೆಯ ಒಂದು ಮನೆ ಮನೆಗೆ ಪೊಲೀಸ್ ಇಲಾಖೆ ಅನ್ನುವಂಥ ಕಾರ್ಯಕ್ರಮ ಕಂದಗಲ್ ರಂಗಮಂದಿರಕ್ಕೆ ಹೋದಾಗ ಗುರುಗಳು ಬಂದಿದ್ದರು. ಸರ್ ನಾವು ಭಾಳ ಆತ್ಮೀಯತೆಯಿಂದ ಭೇಟಿಯಾದೆವು, ಸರ್ ದಯವಿಟ್ಟು ನಮ್ಮ ಸಂಸ್ಥೆಗೆ ಬರಬೇಕು, ನಮ್ಮ ವಿದ್ಯಾರ್ಥಿಗಳನ್ನು ಉದ್ದೇಶ ಒಂದಿಷ್ಟು ವಿಚಾರಗಳನ್ನು ಹಂಚ್ಕೋಬೇಕಂದಾಗ ಒಳ್ಳೆ ಅಲ್ಲಿಲ್ಲ. ಅವರು ಯಾವುದೂ ಒಂದು ಪಾಯಿಂಟೂ ರಿಜೆಕ್ಟ್ ಮಾಡದೆ ಆಯಿತು ಬರ್ತೀನಿ ಅಂತೇಳಿ ಅತ್ಯಂತ ಪ್ರೀತಿಯಿಂದ ಸಂತೋಷದಿಂದ ಆಗಮಿಸಿದಂಥ ಅಶೋಕ್ ಹನ್ಸ್ಲಿ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯ ಸ್ವಾಗತವನ್ನು ಬಯಸ್ತಾ, ಇನ್ನೊಂದು ಅದ್ಭುತವಾಗಿರುವಂಥ ಶಕ್ತಿ, ಪೊಲೀಸ್ ಇಲಾಖೆಯಲ್ಲಿ 3-4-5 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನನ್ನಂತೆ ಸಾವಿರಾರು ಪೊಲೀಸ್ ಅಧಿಕಾರಿಗಳನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ಸಿಂಧಿಗೆಯಲ್ಲಿ ಶ್ರೀಮಾತಾ ಕೋಚಿಂಗ್ ಸೆಂಟರನ್ನು ಆರಂಭ ಮಾಡಿದ. ಕೇವಲ 2 ವರ್ಷದಲ್ಲಿ 100ಕ್ಕಿಂತ ಹೆಚ್ಚು ಪೊಲೀಸ್ ಅಧಿಕಾರಿಗಳನ್ನು ಆರಂಭದಲ್ಲಿ ಸೆಲೆಕ್ಟ್ ಮಾಡಿದಾಗ ಅದರ ನಿರೂಪಣಾ ಕಾರ್ಯಕ್ರಮಕ್ಕೆ ನಾನೇ ಹೋಗಿದ್ದೆ. ಇವತ್ತು ನಮ್ಮ ಜೊತೆಯಲ್ಲಿ ಒಂದು ಸಂಸ್ಥೆ ಬೆನ್ನೆಲುಬಾಗಿ ನಿಂತಂಥ ಶ್ರೀಯುತ ಪ್ರಭು ಬೋನಾಳ್ ಸರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯ ಸ್ವಾಗತವನ್ನು ಬಯಸ್ತಾ, ನಮ್ಮ ಸಂಸ್ಥೆಯ ಇನ್ನೋರ್ವ ಸಂಪನ್ಮೂಲ ಉಪನ್ಯಾಸಕರಾಗಿರುವಂಥ ಪ್ರಮೋದ್ ಕನ್ನೋಳಿ ಸರ್ ಅವರನ್ನು, ಗಣೇಶ್ ಅವರನ್ನು, ನಮ್ಮ ಸುಶಾಂತ್ ಬರಾದ್ ಅವರನ್ನು ಮತ್ತು ತಮ್ಮನ್ನೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ನಾನು ಬರಮಾಡಿಕೊಂಡು ನಾನು ಮಾತನಾಡದೆ ಸರಿಗೆ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇನೆ. ಒಂದಿಷ್ಟು ವಿಚಾರಗಳನ್ನು ಸರ್ ಮಾತುಗಳನ್ನು ಕೇಳಿ. ಓಕೆ ಎಲ್ಲೂ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇವೆ ಈ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆಗೆ. ಹತ್ತಿರವಿದ್ದರೂ ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ ಅಂತ GS ಶಿವರುದ್ರಪ್ಪನವರು ಒಂದು ಕವಿತೆ ಬರೀತಾರೆ. ಅಹಂಕಾರದ ಗೋಡೆಗಳನ್ನು ಒಡೆದು ಹಾಕಲಿಕ್ಕೆ ಸಾಧ್ಯ ಆದರೆ, ನಾನು ದೊಡ್ಡವನು, ನಾನು ಬಹಳ ತಿಳಿದವನು, ನಾನು ಮಹಾಜ್ಞಾನಿ, ನಾನು ಶ್ರೀಮಂತ, ನಾನು ದೊಡ್ಡ ಕುಲದಲ್ಲಿ ಹುಟ್ಟಿದವನು ಅನ್ನುವ ಅಹಂಕಾರದ ಗೋಡೆಗಳನ್ನು ಏನು ಕಟ್ಕೊಂಡಿರ್ತೀವಲ್ಲ, ಅದನ್ನು ಒಂದು ಸಾರಿ ಒಡೆದು ಹಾಕಲಿಕ್ಕೆ ಸಾಧ್ಯ ಆದರೆ, ನಮ್ಮೊಳಗೆ ನಿಮ್ಮೊಳಗೆ ತುಂಬಿರುವ ಪ್ರೀತಿಯನ್ನು ಒಂದು ಸಾರಿ ಕಾಣೋದಕ್ಕೆ ಸಾಧ್ಯ ಆದರೆ ಎಂಥ ಅದ್ಭುತವಾದ ಶಕ್ತಿ ನಮ್ಮೊಳಗೆ ಬರ್ತದೆ ಅನ್ನೋದಕ್ಕೆ ಸಾಕ್ಷಿನೇ
ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ನಿಮ್ಮ ಮುಂದೆ ಬಂದು ನಿಂತ್ಕೊಂಡಿದ್ದೀನಿ. ಆನಂದ ಆಗ್ತದೆ. ಅದಕ್ಕೆ ಕವಿ ಮತ್ತೆ ಹೇಳ್ತಾರೆ, ಪ್ರೀತಿ ಇಲ್ಲದ ಮೇಲೆ ಹೂ ಅರಳಿತು ಹೇಗೆ, ಮೋಡ ಕಟ್ಟಿತು ಹೇಗೆ, ಹನಿ ಒಡೆದು ಮಳೆ ಇಳೆಗಿಳಿದು ಹಸಿರು ಮೂಡಿತು ಹೇಗೆ ಅಂತ ಇನ್ನೊಂದು ಕಡೆಗೆ ಬರೀತಾರೆ. ಮತ್ತೆ ಮಧುರಚಂದ್ರು ಕೂಡ ಒಂದು ಕಡೆಗೆ ಬರೀತಾರೆ, ಪ್ರೀತಿ ಅವರು ಅದ್ರ ಬಗ್ಗೆ ಬರೀತಾರೆ, ದೈವ ಲೀಲೆಯೋ ಕಾಣೆ ಕರ್ಮ ಜಾಲವೋ ಕಾಣೆ ಅದು ಬುದ್ಧಿ ಆಚೆಗಿನ ಮಾತು. ಯಾರು ಏನು ಹೇಳಲಿ ಪ್ರೀತಿ ಅಂತ ವಸ್ತುವನ್ನು ಭಾವದಲ್ಲಿ ಕಾಣೆ ಅದು ಮನಗಂಡ ಮಾತು ಅಂತ ಮಧುರಚಂದ್ರು ಈ ಬಿಜಾಪುರ ಜಿಲ್ಲೆಯ ಹಲಸಿಂಗಿ ಗೆಳೆಯರಲ್ಲಿ ಒಬ್ಬರಾಗಿರುವಂಥವರು, ಅದ್ಭುತವಾದ ಕಾವ್ಯ ರಚನೆ ಮಾಡಿದಂಥವರು ಅವ್ರು ಬರೀತಾರೆ, ಪ್ರೀತಿ ಅನ್ನುವಂಥದ್ದು ಒಂದು ದೊಡ್ಡ ಶಕ್ತಿ ಅಂತ. ಬಹುಶಃ ನಾನು ಇಲ್ಲಿ ಬಂದು ನಿಂತ್ಕೊಂಡಿದ್ದೇನೆ. ಅದು ಯಾವ ಅಹಂಕಾರದ ಗೋಡೆಗಳಿಲ್ಲದ ಬರೀ ಪ್ರೀತಿಸುವ ಸ್ವಚ್ಛವಾದ ಹೃದಯವನ್ನು ಇಟ್ಕೊಂಡು ಇಡೀ ನಾಡಿಗೆ ಚಿರಪರಿಚಿತರಾಗಿದ್ದರೂ ಕೂಡ ಯಾವತ್ತೋ ಕೂಡಿದಂತಹ ನನ್ನಂಥ ಪ್ರೀತಿಯ ಒಬ್ಬ ವ್ಯಕ್ತಿಯನ್ನು ಗುರುವಿನ ಸ್ಥಾನದಲ್ಲಿ ಇಟ್ಕೊಂಡು ನನಗೆ ಅಂದಿನಿಂದ ಇಂದಿನವರೆಗೆ ಆ ಪ್ರೀತಿಯನ್ನು ನೀಡ್ತಾ ಇದ್ದಾರಲ್ಲ ಶ್ರೀ ಭಂಡಾರಿ ಮಠ್ ಸರ್, ಅವರಿಗೆ ನನ್ನ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಭಾಳ ದಿನಗಳ ಮೇಲೆ ಮತ್ತೊಂದು ಶಕ್ತಿ ಇವತ್ತು ನಮ್ಮ ಜೊತೆಗೆ ಬಂದು ಕೂತ್ಕೊಂಡಿದ್ದಾರೆ. ಮಾತಾ ಅನ್ನುವಂತಹ ಇನ್ಸ್ಟಿಟ್ಯೂಟನ್ನು ಆರಂಭ ಮಾಡಿದ್ವಿ. ಆಮೇಲೆ ಆ ಕಾರ್ಯಕ್ರಮದಲ್ಲಿ ನಾವು ಕೂಡ ಕೂಡಿದ್ದೀವಿ. ಶ್ರೀ ಪ್ರಭು ಸರ್ ಅವರು ಇವತ್ತು ಬಂದು ನಾನು ವಿಜ್ಡಮ್ ಕರಿಯರ್ ಅಕಾಡೆಮಿ ಜೊತೆಗೆ ಭಂಡಾರಿ ಮಠ್ ಸರ್ ಜೊತೆಗೆ ಕೈ ಜೋಡಿಸ್ತೇನೆ ಅಂತ ಬಂದಿದ್ದಾರಲ್ಲ, ವಿಜ್ಡಮ್ ಕರಿಯರ್ ಅಕಾಡೆಮಿಯ ಶಕ್ತಿ ಇವತ್ತು ಮತ್ತೆ ಇನ್ನಷ್ಟು 4 ಪಟ್ಟು ಹೆಚ್ಚಾಗಿದೆ. ಹೀಗಾಗಿ ಪ್ರಭು ಸರ್ ಅವರಿಗೆ ಕೂಡ ನಾನು ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇನೆ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನಾನು ಯಾವಾಗಲೂ ಹೇಳ್ತಿರ್ತೇನೆ, ನೀವೆಲ್ಲ ಪುಟಿಯುವ ಶಕ್ತಿಯ ಚೆಂಡುಗಳು ಅಂತ ಹೇಳ್ತಾರೆ. ನೀವೆಲ್ಲ ಯಾರು ಅಂದರೆ ಪುಟಿಯುವ ಶಕ್ತಿಯ ಚೆಂಡುಗಳು ಅಂತ. ಅದ್ಭುತವಾದ ಶಕ್ತಿಯನ್ನು ನಿಮ್ಮೊಳಗೆ ಅಡಗಿಸಿಕೊಂಡು ಅಸಾಧ್ಯವಾದದ್ದನ್ನು ಸಾಧಿಸಬಲ್ಲೆ ಅನ್ನುವಂತಹ ಒಂದು ಅದಮ್ಯ ವಿಶ್ವಾಸವನ್ನು ಇಟ್ಕೊಂಡು ಏನನ್ನಾದರೂ ಸಾಧಿಸಬೇಕೋ, ಈ ಭೂಮಿ ಮೇಲೆ ಹುಟ್ಟಿ ಬಂದ ಮೇಲೆ ನನ್ನ ಹೆಜ್ಜೆಯ ಗುರುತುಗಳನ್ನು ಮೂಡಿಸದೆ ಹೋದರೆ ಅಲ್ಲಿರುವ ಕಲ್ಲು ಬಂಡೆಗಳಿಗೂ ಆ ಗಿಡಮರಿಗಳಿಗೂ ಏನು ವ್ಯತ್ಯಾಸ ಅಂತ ವಿವೇಕಾನಂದ ಕೇಳ್ತಾರಲ್ಲ, ಹಾಗೆ ನಾನು ಹುಟ್ಟಿ ಬಂದಿದ್ದೇನೆ. ನನ್ನ ಸಾಧನೆಯ ಹೆಜ್ಜೆಯ ಗುರುತುಗಳನ್ನು ಈ ನೆಲದ ಮೇಲೆ ಮೂಡಿಸಬೇಕು ಅಂತ ಹಲವು ಕನಸುಗಳನ್ನು ಕಟ್ಕೊಂಡು KS ಅಧಿಕಾರಿಗಳಾಗಬೇಕು, IAS ಅಧಿಕಾರಿಗಳಾಗಬೇಕು, ಪೊಲೀಸ್ ಅಧಿಕಾರಿಗಳಾಗಬೇಕು ಅಂತ ಹಂಬಲಿಸಿ ಬಂದಿರುವ ನಿಮ್ಮೆಲ್ಲರಿಗೆ ಶುಭವನ್ನು ಹಾರೈಸ್ತೇನೆ. ನಿಮ್ಮೆಲ್ಲರ ಕನಸುಗಳು ಅದು ನನಸಾಗಲಿ, ಸಾಕಾರವಾಗಲಿ ಅಂತ ನಿಮಗೆ ಶುಭೇಚ್ಛೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ನಾನು ಯಾವಾಗಲೂ ಹೇಳ್ತಿರ್ತೇನೆ, ಒಂದು 3 ಥರದ ಸ್ಟೂಡೆಂಟ್ಸ್ ಇದ್ದಾರೆ ಅಂತ. ಆ 3 ಕ್ಯಾಟಗರಿ ಸ್ಟೂಡೆಂಟ್ಸ್ ಯಾರು ಅಂದರೆ, ಆಕಾಶದಿಂದ ಮಳೆ ಸುರಿತದೆ, ಆ ಮಳೆಯ ನೀರಿನ ಹನಿಗಳಿದಾವಲ್ಲ, ರೊಟ್ಟಿ ಮಾಡುವ ಹಂಚಿದೆಯಲ್ಲ, ಕಾಯ್ದ ಹಂಚು, ಅದರ ಮೇಲೆ ಆ ನೀರಿನ ಹನಿಗಳು ಬೀಳ್ತವೆ. ಬಿದ್ದಾಗ ಆ ನೀರಿನ ಹನಿಗಳು ಮುತ್ತುಗಳ ಥರ ಹೊಳಿತವೆ ಅಲ್ವಾ? ನೀವೆಲ್ಲ ರೊಟ್ಟಿ ಮಾಡೋ ಹೆಂಚಿನೊಳಗೆ ಕಾಯ್ದ ಹೆಂಚಿನ ಮೇಲೆ ನೀರು ಹಾಕ್ತಿರಲ್ಲ, ನೀರು ಹಾಕಿದಾಗ ಅವು ಏನಾಗ್ತವೆ, ರೌಂಡ್ ಮುತ್ತುಗಳು ಆಗ್ತವೆ ಅಲ್ಲ. ಹೀಗೆ ನೋಡೋದ್ರೊಳಗೆ ವ್ಯಾನಿಷ್ ಆಗಿರ್ತವೆ, ಆವಿಯಾಗಿ ಹೋಗ್ಬಿಟ್ಟಿರ್ತವೆ. ಶಾಶ್ವತ ಮುತ್ತುಗಳು ಆಗಲಿಲ್ಲ. ಇದು ಒಂದು ಕ್ಯಾಟಗರಿ ಸ್ಟೂಡೆಂಟ್ಸ್. ಇನ್ ಸೆಕೆಂಡ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಯಾರು ಅಂದರೆ, ಆ ಮಳೆಯ ನೀರಿನ ಹನಿಗಳು ಕಮಲದ ಎಲೆಯ ಮೇಲೆ ಬಂದು ಬೀಳ್ತವೆ. ಕಮಲದ ಎಲೆಯ ಮೇಲೆ ಬಿದ್ದ ನೀರಿನ ಹನಿಗಳ ಮೂಲಕವಾಗಿ ಸೂರ್ಯನ ಕಿರಣಗಳು ಪಾಸ್ ಆಗ್ತವೆ. ಆಗ ಆ ನೀರಿನ ಹನಿ ಪಳ ಮುತ್ತಿನ ಥರ ಹೊರಿತದೆ ಅಲ್ವಾ? ಇದು ಸೆಕೆಂಡ್ ಕ್ಯಾಟಗರಿ ಸ್ಟೂಡೆಂಟ್ಸ್. ಮಧ್ಯಾಹ್ನ 12 ಗಂಟೆ ಆಗುತ್ತೆ, ಬಿಸಿಲು ಹೆಚ್ಚಾಗುತ್ತೆ, ಅಲ್ಲಿ ಬಿದ್ದಿರುವ ನೀರಿನ ಹನಿ ಏನಾಗುತ್ತೆ, ಆವಿಯಾಗಿ ಮತ್ತೆ ಕಾಣಿಸೋದೇ ಇಲ್ಲ, ಅದು ಕೂಡ ಶಾಶ್ವತ ಮುತ್ತು ಆಗಲೇ ಇಲ್ಲ. ಇದು 2ನೇ ಕ್ಯಾಟಗರಿ ಸ್ಟೂಡೆಂಟ್ಸು. 1/3 ಕ್ಯಾಟಗರಿ ಸ್ಟೂಡೆಂಟ್ಸ್ ಇದ್ದಾರೆ. ಅವ್ರು ಹೇಗೆ ಅಂದರೆ, ಸಮುದ್ರದ ದಂಡೆಯಲ್ಲಿ ಕಪ್ಪೆಯ ಚಿಪ್ಪಿನಂತೆ ಬಾಯಿ ತೆರೆದು ಯಾವತ್ತು ಸ್ವಾತಿಯ ಮಳೆಯ ನೀರಿನ ಹನಿ ಬಂದು ನನ್ನ ಬಾಯಿಯೊಳಗೆ ಬೀಳುತ್ತೋ, ಆ ಬಿದ್ದ ಹನಿಯನ್ನು ಶಾಶ್ವತ ಮುತ್ತನ್ನಾಗಿ ಮಾಡ್ಕೋಬೇಕು ಅಂತ ಹೇಳಿ ಹಂಬಲಿಸುವಂತಹ 3rd ಕ್ಯಾಟಗರಿ ಸ್ಟೂಡೆಂಟ್ಸ್. ಯಾವ ಗುರುಗಳು ಯಾವಾಗ ಬಂದು ತಮ್ಮ ಜ್ಞಾನದ ಅಮೃತದ ಹನಿಗಳನ್ನು ಸಿಂಚನ ಮಾಡ್ತಾರೋ, ಆ ಅಮೃತದ ಹನಿಗಳನ್ನು
ಅದನ್ನು ಸ್ವೀಕಾರ ಮಾಡಿಕೊಂಡು ಅಲ್ಲಿ ಬಿದ್ದಿರುವ ನೀರಿನ ಹನಿಗಳನ್ನು, ಜ್ಞಾನದ ಹನಿಗಳನ್ನು ಶಾಶ್ವತ ಮುತ್ತುಗಳನ್ನಾಗಿ ಮಾಡಿಕೊಂಡು ಸೂರ್ಯಚಂದ್ರರು ಇರುವವರೆಗೂ ಕೂಡ ಹೊಳೆಯುವಂತಹ ಶಾಶ್ವತ ಮುತ್ತುಗಳಾಗುವಂತಹ ಥರ್ಡ್ ಕ್ಯಾಟಗರಿ ಸ್ಟೂಡೆಂಟ್ಸ್. ನಾನು ನಿಮ್ಮನ್ನು ಇಷ್ಟೇ ಕೇಳೋದು, ನೀವು ಯಾವ ಕ್ಯಾಟಗರಿಗೆ ಬರಬೇಕು ಅಂತ ಇಚ್ಛೆ ಪಟ್ಟಿದ್ದೀರಾ? ಸೋ ಹ್ಯಾಪಿ. ನೀವೆಲ್ಲ ಥರ್ಡ್ ಕ್ಯಾಟಗರಿಗೆ ಬರಬೇಕು ಅಂತ ಹಂಬಲಿಸ್ತಾ ಇದ್ದೀರಿ, ನನಗೆ ಖುಷಿ ಆಗಿದೆ. ಬಟ್ ಸೋ ಮೆನಿ ಸ್ಟೂಡೆಂಟ್ಸ್ಗಳು ಬರ್ತಾರೆ, ಅವರಿಗೆ ಕನಸಿದೆ, ನಾನು ಏನಾದರೂ ಸಾಧಿಸಬೇಕು ಅಂತ ವಿಜ್ಡಮ್ ಕರಿಯರ್ ಅಕಾಡೆಮಿಗೆ ಬರ್ತಾರೆ, ಓದೋದಕ್ಕೆ ಶುರು ಮಾಡ್ತಾರೆ. ಒಂದು ಸ್ವಲ್ಪ ದಿನ ಕಳೆದಿರ್ತದೆ, ಅವರ ಉತ್ಸಾಹ ಬತ್ತಿ ಹೋಗುತ್ತೆ. ಸುಮ್ಮನೆ ಮನೆಯಲ್ಲಿ ಕಳಿಸಿದ್ದಾರೆ, ಓದಬೇಕು, ಸುಮ್ಮನೆ ಕೂಡಬೇಕು, ಹೋಗಬೇಕು. ಆಮೇಲೆ ಸಮಯವನ್ನು ವ್ಯರ್ಥ ಮಾಡಿಕೊಂಡು ಓದದೆ ಹಾಗೆ ಹೋಗುವಂಥ ಸ್ಟೂಡೆಂಟ್ಸು ಇವರೇನು ಅಂದರೆ ಸ್ವಲ್ಪ ಹೊತ್ತಿನವರೆಗೆ ಮುತ್ತಿನ ಥರ ಹೊಳಿತಾರೆ, ಆಮೇಲೆ ಉಳಿಯೋದೇ ಇಲ್ಲ. ಇನ್ನೊಂದಿಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ, ಓದಬೇಕು ಅಂತ ಹಂಬಲದಿಂದ ಬಂದಿದ್ದಾರೆ, ಓದ್ತಾರೆ. ಒಂದು ಸಾರಿ ಎಲ್ಲೋ ಒಂದು ಕಡೆಗೆ ನನಗೆ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ನಾನು KS ಪರೀಕ್ಷೆನಲ್ಲಿ ಕ್ರ್ಯಾಕ್ ಮಾಡೋಕ್ಕೆ ಆಗೋದಿಲ್ಲ, ನಿರಾಶೆ ಆಗ್ಬಿಡ್ತದೆ. ಎಷ್ಟು ಓದಿದ್ರು ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅರ್ಧದಲ್ಲೇ ಬಿಟ್ಟು ಮತ್ತೆ ಯಥಾಸ್ಥಿತಿ ತಮ್ಮ ದಾರಿಗೆ ಹೋಗ್ತಾರೆ. ಇವ್ರೇನು ಅಂದರೆ ಒಂದು ಸ್ವಲ್ಪ 2 ವರ್ಷಗಳವರೆಗೆ ಮುತ್ತಿನ ಥರ ಹೊಳಿತಾರೆ, ಆಮೇಲೆ ಮತ್ತೆ ಹೋಗ್ಬಿಡ್ತಾರೆ. 3ನೇ ಥರದ ಸ್ಟೂಡೆಂಟ್ಸ್ ಇದ್ದೀರಲ್ಲ, ನೀವು ಇಂಪಾರ್ಟೆಂಟ್. ನೀವೆಲ್ಲ ಹೇಳಿದ್ರಿ ಐ ಆಮ್ ಕಮಿಂಗ್ ಅಂಡರ್ ದ್ಯಾಟ್ ಕ್ಯಾಟಗರಿ ಸರ್, ಐ ಆಮ್ ಕಮಿಂಗ್ ಅಂಡರ್ ಥರ್ಡ್ ಕ್ಯಾಟಗರಿ ಅಂತ ನೀವೇನು ಹೇಳ್ತಾ ಇದ್ದೀರಿ. ಆ ಸ್ಟೂಡೆಂಟ್ಸ್ಗಳು ಹೇಗಿರ್ತಾರೆ ಅಂದರೆ ಆತ್ಮವಿಶ್ವಾಸವನ್ನು ಹೊಂದಿರ್ತಾರೆ, ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇರ್ತಾರೆ, ಅಸಾಧ್ಯವಾದದನ್ನು ಸಾಧಿಸ್ತೇನೆ ಅಂತಹ ಅವರಲ್ಲಿ ಆತ್ಮವಿಶ್ವಾಸ ಇರ್ತದೆ. ಅವ್ರು ಹೇಗೆ ಅಂತ ಕೇಳಿದರೆ, ನೆಪೋಲಿಯನ್ ಬೋನಾಪಾರ್ಟ್ ಒಂದು ಕಡೆಗೆ ಬರೀತಾನೆ. ಏನು ಬರೀತಾನೆ ಅಂದರೆ, ದಿ ಕ್ರೌನ್ ಆಫ್ ಫ್ರಾನ್ಸ್ ವಾಸ್ ಫಾಲನ್ ಆನ್ ದಿ ಗ್ರೌಂಡ್, ಐ ರೇಸ್ಡ್ ಇಟ್ ವಿತ್ ಮೈ ಸೋರ್ಡ್ ಅಂಡ್ ಪುಟ್ ಆನ್ ಮೈ ಹೆಡ್ ಮೈ ಸೆಲ್ಫ್ ಅಂತ ಬರೀತಾನೆ. ನಾನು ಬರುವ ಮುನ್ನ ಫ್ರಾನ್ಸದ ಕಿರೀಟ ನೆಲದಲ್ಲಿ ಬಿದ್ದು ಧೂಳಿನಲ್ಲಿ ಧೂಳಾಗಿ ಹೊರಳಾಡ್ತಾ ಇತ್ತು, ಅದನ್ನು ನಾನು ನನ್ನ ಖಡ್ಗದ ಮೊನೆಯಿಂದ ಎತ್ತಿಕೊಂಡು ನನ್ನ ತಲೆಯ ಮೇಲೆ ಇಟ್ಟುಕೊಂಡು ನಾನೇ ರಾಜನಾದೆ ಅಂತ ನೆಪೋಲಿಯನ್ ಬೋನಾಪಾರ್ಟ್ ಬರೀತಾನೆ. ಯಾರು ಅವನನ್ನು ರಾಜ ಮಾಡೋದಕ್ಕೆ ಕಾದಿದ್ರು? ಯೋಚನೆ ಮಾಡಿ ಸ್ಟೂಡೆಂಟ್ಸ್. ಒಬ್ಬ ಬಡ ಚಮ್ಮಾರನ ಮಗನಾಗಿ ಹುಟ್ಟಿದ ವ್ಯಕ್ತಿಯನ್ನ ಈ ಸಿಂಹಾಸನ ನಿನಗಾಗಿ ಕಾಯ್ತಾ ಇದೆ, ಬಾರೋ ಕುತ್ಕೋವಾ ಅಂತ ಹೇಳಿ ಯಾರಾದರೂ ಅವರನ್ನು ಕರೆದುಕೊಂಡು ಬಂದು ಸಿಂಹಾಸನದ ಮೇಲೆ ಕೂರಿಸ್ತಾ ಇದ್ರಾ? ನೋ. ಅವ್ರು ಹೇಳ್ತಾರೆ, ನನ್ನ ಖಡ್ಗದ ಬಲದಿಂದ, ನನ್ನ ಆತ್ಮವಿಶ್ವಾಸದಿಂದ ನೆಲದಲ್ಲಿ ಬಿದ್ದ ಆ ಕಿರೀಟವನ್ನು ಎತ್ಕೊಂಡು ನನ್ನ ತಲೆ ಮೇಲೆ ಇಟ್ಕೊಂಡು ನಾನೇ ರಾಜನಾದೆ, ಯಾರು ನನ್ನನ್ನು ರಾಜರನ್ನಾಗಿ ಮಾಡಲಿಲ್ಲ ಅಂತ. ಎಸ್, ದ್ಯಾಟ್ ಕೈಂಡ್ ಆಫ್ ಕಾನ್ಫಿಡೆನ್ಸ್ ಯು ಹ್ಯಾವ್ ಟು ಗೇನ್ ಸ್ಟೂಡೆಂಟ್ಸ್. ಅಂತಹ ಒಂದು ಶಕ್ತಿ ನಿಮ್ಮೊಳಗೆ ಬರಬೇಕು. ಯಾರು ನಿಮ್ಮನ್ನು ರಾಜರನ್ನಾಗಿ ಮಾಡೋದಕ್ಕೆ ಇಲ್ಲಿ ಕಾಯ್ಕೊಂಡಿಲ್ಲ. ನಿಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡ್ಕೋಬೇಕಾದವರು ನೀವುಗಳೇ. ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ಅದಕ್ಕೆ ನೀವು ಒಂದು ಕನಸು ಕಂಡುಕೊಂಡು ಆ ಕನಸನ್ನು ನನಸು ಮಾಡೋದಕ್ಕಾಗಿ ಎಲ್ಲವನ್ನ ನೀವು ಅದಕ್ಕೆ ತ್ಯಾಗ ಮಾಡಿದರೆ, ಅದಕ್ಕೆ ಒಂದಿಷ್ಟು ಉತ್ಸಾಹದಿಂದ ಮುಂದೆ ಸಾಗಿದರೆ ಯಾವುದು ಅಸಾಧ್ಯವಾದದಲ್ಲ, ನಿಮ್ಮಿಂದ ಸಾಧ್ಯತೆ ಇದೆ. ಅದಕ್ಕೆ ನೀವೆಲ್ಲ 3ನೇ ಕ್ಯಾಟಗರಿಯೊಳಗೆ ಬರುವಂಥ ಸ್ಟೂಡೆಂಟ್ಸ್ಗಳು. ಸೊ ಹಾಗಿರಬೇಕು ಅಂತ ಒಂದು ಮಾತನ್ನು ನಿಮಗೆ ಈ ಸಂದರ್ಭದಲ್ಲಿ ಹೇಳಿ ಶುಭ ಹಾರೈಸ್ತಾ, ಇನ್ನೊಂದು 3 ಕ್ಯಾಟಗರಿ ಸ್ಟೂಡೆಂಟ್ಸ್ ಇದ್ದಾರೆ. ಅವ್ರು ಎಂಥವ್ರಂದರೆ ಐ ಕ್ಯಾನ್ ಕ್ಯಾಟಗರಿ, ಐ ಕಾಂಟ್ ಕ್ಯಾಟಗರಿ, ಐ ವಾಂಟ್ ಕ್ಯಾಟಗರಿ. ಇವು 3 ಕ್ಯಾಟಗರಿ ಇದ್ದಾವೆ. ಹಾಡ್ತಿ ಏನು ಅಂತ ಕೇಳಿದ್ರೆ, ಎಸ್ ಸರ್ ಐ ಕ್ಯಾನ್. ಕ್ಯಾನ್ ಯು ಸಿಂಗ್? ಎಸ್ ಸರ್ ಐ ಕ್ಯಾನ್ ಸಿಂಗ್. ಕ್ಯಾನ್ ಯು ಜಾಮ್? ಎಸ್ ಸರ್ ಐ ಕ್ಯಾನ್ ಅಂತ ಹೇಳುವಂತಹ ಒಂದು ಸ್ಟೂಡೆಂಟ್ಸ್, ಒಂದು ಕ್ಯಾಟಗರಿ. ಇನ್ನೊಂದು, ಏನಾದರೂ ಹಾಡ್ತೀಯಾ ಅಂತ ಕೇಳಿದ್ರೆ, ಸಾರಿ ಸರ್ ಐ ಕಾಂಟ್ ಸರ್. ಜಂಪ್ ಮಾಡ್ತೀಯಾ? ಸಾರಿ ಸರ್ ಐ ಕಾಂಟ್. ಈ ಎಕ್ಸಾಮನ್ನು ನೀನು ಕ್ರ್ಯಾಕ್ ಮಾಡ್ತೀಯಾ? ಸಾರಿ ಸರ್ ಐ ಕಾಂಟ್ ಅನ್ನುವಂತಹ ಸೆಕೆಂಡ್ ಕ್ಯಾಟಗರಿ. ಇನ್ನೊಂದು ಥರ್ಡ್ ಕ್ಯಾಟಗರಿ ಇದೆ, ವೆರಿ ವೆರಿ ಡೇಂಜರಸ್ ಕ್ಯಾಟಗರಿ ಇಟ್ ಈಸ್. ಯು ನೆವರ್ ಮೇಕ್ ಫ್ರೆಂಡ್ಶಿಪ್ ವಿತ್ ಸಚ್ ಕ್ಯಾಟಗರಿ ಸ್ಟೂಡೆಂಟ್ಸ್. ಅದು ಐ ವಾಂಟ್ ಕ್ಯಾಟಗರಿ. ಹಾಡ್ತೀಯಾ? ಸರ್ ಐ ವಿಲ್ ನಾಟ್, ಸಿ ವಿಲ್ ನಾಟ್, ಹಿ ವಿಲ್ ನಾಟ್, ಇವನ್ ಗಾಡ್ ವಿಲ್ ನಾಟ್ ಸರ್. ಸರ್ ನಾನಲ್ಲ, ನನಗೂ ಆಗಲ್ಲ, ಅವಳಿಗೂ ಆಗಲ್ಲ, ಅವನಿಗೂ ಆಗಲ್ಲ, ಇವನ್ ದೇವ್ರು ಬಂದರೂ ಮಾಡೋಕ್ಕಾಗಲ್ಲ ಅನ್ನುವಂತಹ ಒಂದು ಥರ್ಡ್ ಕ್ಯಾಟಗರಿ ಇದೆ. ವೆರಿ ವೆರಿ ಡೇಂಜರಸ್ ಕ್ಯಾಟಗರಿ. ನೀವು ಸಾಧನೆಯ ಹಾದಿಯಲ್ಲಿ ಉತ್ಸಾಹದಿಂದ ಸಾಕ್ತಿರ್ಬೇಕಾದ್ರೆ, ಓದಿ ಏನು ಮಾಡ್ತೀಯೋ ಬಾ ಇಲ್ಲಿ ಅಂತ ಹೇಳಿ ನಿಮ್ಮನ್ನು ಎಳೆಯುವಂತಹ ಒಂದಿಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಐ ವಾಂಟ್ ಕ್ಯಾಟಗರಿ ಒಳಗೆ. ನನ್ನ ಮೈ ಕ್ವಶನ್ ನಾವು, ಹೌ ಮೆನಿ ಆಫ್ ಯು ಕಮ್ಸ್ ಅಂಡರ್ ಐ ಕ್ಯಾನ್ ಕ್ಯಾಟಗರಿ? ಇಟ್ಸ್ ಯು ಹ್ಯಾವ್ ಟು, ಅದನ್ನು ನೀವು ಯೋಚನೆ ಮಾಡಬೇಕು. ನಾನು ಐ ಕ್ಯಾನ್ ಕ್ಯಾಟಗರಿ ಒಳಗೆ ಎಷ್ಟು ಜನ ಬರ್ತಿದ್ದೀವಿ, ಐ ಕಾಂಟ್ದೊಳಗೆ ಎಷ್ಟು ಜನ ಇದ್ದೀವಿ, ಐ ವಾಂಟ್ ಕ್ಯಾಟಗರಿ ಒಳಗೆ ಎಷ್ಟು ಜನ ಇದ್ದೀವಿ ಅಂತ
You people, you students have to think over that, and my wish is you all have to come under first category, I can category ಒಳಗೆ ಬರಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ. ಏನದು ಹಾಗೆ ಸುಮ್ಮನೆ ಸಾಧನೆ ಆಗುತ್ತಾ? ಸುಮ್ಮನೆ ಸಾಧನೆ ಆಗೋದಿಲ್ಲ. ಆ ಸಾಧಕನಿಗೆ ಒಂದು ಹಾಗೆ ಆ ವ್ಯಕ್ತಿ ಇರಬೇಕು ಅಂದರೆ ಯಾವತ್ತು ಎಲ್ಲಿಯೂ ನಿಲ್ಲೋ ಹಾಗಿಲ್ಲ. 2008ರಲ್ಲಿ 9ರಲ್ಲಿ D.Ed ಓದ್ತಾ ಇದ್ದಂಥವರು ಭಂಡಾರಿ ಮಠ್ ಸರ್, ಅವ್ರ ಕಾಲೇಜಿಗೆ ನಾನು ಗೆಸ್ಟ್ ಆಗಿ ಹೋಗಿದ್ದೆ. ಆವತ್ತಿನಿಂದ ಇವತ್ತಿನವರೆಗೆ ಆ ಪ್ರೀತಿ ಇದೆ ಅಲ್ಲ, ಅವ್ರು ಏನು ಮಾಡಿದ್ರು ಗೊತ್ತಾ? ನಾನು ಭಾಷಣ ಮಾಡಿದ ಮೇಲೆ ಸತತವಾಗಿ ನನಗೆ ಫೋನ್ ಮಾಡ್ತಾ ಇದ್ರು. ಸರ್, ಈ ಪಾಯಿಂಟ್ ಹೇಳಿದ್ರಿ, ಅದ್ರ ಬಗ್ಗೆ ಏನಾದರೂ ಸ್ವಲ್ಪ ಹೇಳ್ತೀರಾ? ನಾನು ಇಂಥ ಸ್ಪೀಚಿಗೆ ಹೋಗಬೇಕು, ಆ ವಿಚಾರಗಳ ಬಗ್ಗೆ ನೀವೇನಾದರೂ ಹೇಳ್ತೀರಾ? ಇದು ಏನು ಅಂದರೆ, ಯಾರ ಕಡೆಗೆ ಜ್ಞಾನ ಇದೆ ಆ ಜ್ಞಾನವನ್ನು ನನ್ನದಾಗಿಸ್ಕೋಬೇಕು ಅನ್ನುವಂಥ ಹಂಬಲ ಯಾರಿಗಿರ್ತದೆ ಅವರು ಮಾತ್ರ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಸಿಂದಗಿನಲ್ಲಿ ಅವ್ರು ಬರ್ತಾರೆ. ಸಿಂದಗಿನಲ್ಲಿ ಅಲ್ಲಿ ಕಲ್ಸೆಟ್ಟಿ ಸರ್ ಅಂತ ಗುರುಗಳು, ಆ ಗುರುಗಳ ಕಡೆಗೆ ಟ್ಯೂಷನ್ ಮಾಡ್ತಿದ್ರೆ ಇವರು ಹೋಗಿ ಅಲ್ಲಿ ಟ್ಯೂಷನ್ ಮಾಡ್ತಾರೆ. ಆ ಟ್ಯೂಷನ್ ಮಾಡ್ತಾ 1800 ರೂಪಾಯಿ ಪೇಮೆಂಟ್ ಇತ್ತು ಅವ್ರಿಗೆ. ಅವಾಗ 1800 ರೂಪಾಯಿ ಪೇಮೆಂಟು. ಅಲ್ಲಿ ಇದ್ಕೊಂಡು ಅವರು ಒಂದು ಸಾರಿ ನಾನು ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಹೋದರೆ ಎಲ್ಲ ಸ್ಟೂಡೆಂಟ್ಸ್ಗಳನ್ನು ಬನ್ನಿ ಇಲ್ಲಿ ನನ್ನ ಗುರುಗಳು ಬರ್ತಾ ಇದ್ದಾರೆ ಅಂತ ಹೇಳಿ ಕರ್ಕೊಂಡು ಬಂದು ನನ್ನ ಮುಂದೆ ಕೂಡಿಸಿ ಅವರಿಗೆ ಬಸವಣ್ಣವರ ವಿಚಾರಧಾರೆಗಳನ್ನು ತಿಳಿಸ್ಬೇಕು, ತಿಳ್ಕೋಬೇಕು ಅನ್ನುವಂಥ ಹಂಬಲ ಇತ್ತಲ್ಲ, ಆ ಕಲಿಬೇಕು ಅನ್ನುವಂಥ ಹಂಬಲವೇ ಅವರನ್ನು ಮುಂದೆ ಅಲ್ಲಿ ನಿಲ್ಲಿಸ್ಕೊಳ್ಳಿಲ್ಲ. ಬಂದರು, ಚಾಣಕ್ಯ ಕರಿಯರ್ ಅಕಾಡೆಮಿ ಒಳಗೆ ಸೇರಿಕೊಂಡ್ರು. ಜ್ಞಾನದ ಅದ್ಭುತವಾದಂಥ ಶಕ್ತಿಯನ್ನು ಅವ್ರು ಕಳಿಸ್ಕೊಂಡ್ರು. ಅವರಿಗೆ ಕಾನ್ಫಿಡೆನ್ಸ್ ಗೇನ್ ಆಯಿತು. ನಾನು ಏನು ಬೇಕಾದರೂ ಮಾಡಬಲ್ಲೆ, ನನ್ನೊಳಗೆ ಅದ್ಭುತವಾದ ಶಕ್ತಿ ಇದೆ ಅಂತ ಯಾವಾಗ ಅರಿವಾಯಿತೋ ಅನ್ ಅಕಾಡೆಮಿಗೆ ಹೋಗ್ತಾರೆ. ಅನ್ ಅಕಾಡೆಮಿಗೆ ಹೋದಂಥ ಶರಣಯ್ಯ ಭಂಡಾರಿ ಮಠ್ ಸರ್ ಅವರು ಇಡೀ ನಾಡಿನ ತುಂಬೆಲ್ಲ ಇವತ್ತು ಸೆಲೆಬ್ರಿಟಿ. ಹೋದಲ್ಲೆಲ್ಲ ಅವ್ರ ಜೊತೆಗೆ ಸೆಲ್ಫಿಗಳಿಗೆ ಸ್ಟೂಡೆಂಟ್ಸ್ಗಳು ಮುಗಿಬೀಳ್ತಾರೆ. ಹೇಗೆ ಸಾಧ್ಯ ಆಯ್ತಿದೆಯಲ್ಲ? ಆಮೇಲೆ ಅವರೇ ಬಂದು ಕರಿಯ ವಿಜಯನಗರಂ ಅಕಾಡೆಮಿಯನ್ನು ಶುರು ಮಾಡ್ತಾರೆ. ಇವತ್ತು ಇಂತಹ 700 ಸ್ಟೂಡೆಂಟ್ಸ್ಗಳು ನೀವು ಸ್ಟಡಿ ಮಾಡ್ತಾ ಇದ್ದೀರಿ. ಹೇಗೆ ಸಾಧ್ಯ ಆಯ್ತು? ಅದು ಸುಮ್ಮನೆ ಆಗಬೇಕು ಮಾಡಬೇಕು ಅಂದರೆ ಸಾಧ್ಯ ಆಗೋದಲ್ಲ. ಅದು ಸತತ ಪ್ರಯತ್ನವನ್ನು ಮಾಡದ ಹೊರತು ಯಾವ ಸಾಧನೆಯು ಸಿದ್ಧಿ ಆಗೋದಿಲ್ಲ. ಅವರು ಹಾಗೆ ಜ್ಞಾನವನ್ನು ಗಳಿಸ್ಕೊಂಡ್ರು. ಜ್ಞಾನವೇ ಇಲ್ಲದಂಥ ವ್ಯಕ್ತಿ ಇಷ್ಟು ವರ್ಷಗಳವರೆಗೆ ಸರ್ವೈವ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಶಕ್ತಿ ಅದು ಶರಣಯ್ಯ ಸರ್ ಕಡೆ ಇತ್ತು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನೀವು ಓದಬೇಕು. ಹೇಗೆ ಓದಬೇಕು ಅಂದರೆ, ನಿಮಗೆ ನಾನು ಯಾವಾಗಲೂ ಹೇಳ್ತಿರ್ತೇನೆ, ಸರ್ ಹೇಳಬೇಕು ಅದನ್ನಂತ ಹೇಳಿದರು. ನಿಮಗೆ ಡಾಕ್ಟರ್ B.R. ಅಂಬೇಡ್ಕರ್ ಅವರನ್ನು ನೀವು ನೋಡ್ತೀರಿ. ಏನವರು ಸುಮ್ಮನೆ ಒಬ್ಬ ಬಡ ಮಹಾರ್ ಕುಟುಂಬದಲ್ಲಿ ಹುಟ್ಟಿದಂಥ ಹುಡುಗ. ಅವ್ರ ತಂದೆ ಅವ್ರು ಮಲಗ್ತಾ ಇದ್ರು. ತಂದೆ ಮಲಗಿದ್ರೆ ಮಗ ಎಚ್ಚರ ಇರಬೇಕು, ಮಗ ಮಲಗಿದ್ರೆ ತಂದೆ ಎಚ್ಚರ ಇರಬೇಕು. ಅವ್ರ ಮಧ್ಯದಲ್ಲಿ ಆಡುಗಳು ಮೇಕೆಗಳನ್ನು ಕಟ್ಟೋದಕ್ಕೆ ಅಲ್ಲೇ ಜಾಗ ಇತ್ತು. ಅಂತಹ ಒಂದು ರೂಮಿನಲ್ಲಿ ಓದಿದಂಥ ಹುಡುಗ ಆತ ಸ್ಕಾಲರ್ಶಿಪ್ ಅನ್ನು ತಗೊಂಡ್ಬಿಟ್ಟು ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಹೋಗ್ತಾರೆ. ಅಮೆರಿಕ ವಿಶ್ವವಿದ್ಯಾಲಯಕ್ಕೆ ಹೋದಂಥ ಡಾಕ್ಟರ್ B.R. ಅಂಬೇಡ್ಕರ್ ಅಲ್ಲಿ ನೋಡ್ತಾರೆ ಪುಸ್ತಕಗಳ ರಾಶಿ. ಕುರುಡನಿಗೆ ಕಣ್ಣು ಬಂದಾಗ, ಮೂಗನಿಗೆ ಬಾಯಿ ಬಂದಾಗ ಏನ್ ಮಾತಾಡಬೇಕು ಅಂತ ಅವನಿಗೆ ಅನ್ಸುತ್ತಲ್ಲ. ಕುರುಡನಿಗೆ ಕಣ್ಣು ಬಂದಾಗ ನಾನು ಆಕಾಶವನ್ನು ನೋಡಬೇಕು, ಚುಕ್ಕೆಗಳನ್ನು ನೋಡಬೇಕು, ಅಮ್ಮನನ್ನು ನೋಡಬೇಕು, ನಾನು ಹೂಗಳನ್ನು ನೋಡಬೇಕು ಅಂತ ಆಸೆ ಆಗುತ್ತಲ್ವಾ. ಪುಸ್ತಕಗಳನ್ನು ನೋಡಿದಾಗ ಡಾಕ್ಟರ್ B.R. ಅಂಬೇಡ್ಕರ್ ಅವ್ರಿಗೆ ಅನಿಸುತ್ತೆ, ಈ ಎಲ್ಲ ಪುಸ್ತಕಗಳನ್ನು ಓದಬೇಕು, ಅದರ ಜ್ಞಾನವನ್ನೆಲ್ಲ ನಾನು ಸಂಪಾದಿಸಬೇಕು ಅಂತ ಹೇಳಿ ಹಂಬಲಿಸಿದ ಡಾಕ್ಟರ್ B.R. ಅಂಬೇಡ್ಕರ್ ಹೇಗೆ ಓದ್ತಾರೆ ಅಂತ ಹೇಳಿದ್ರೆ, ಲೈಬ್ರರಿಯಲ್ಲಿ ಕುತ್ಕೊಂಡಿರುವಂಥ ಡಾಕ್ಟರ್ B.R. ಅಂಬೇಡ್ಕರ್ ಅವ್ರಿಗೆ ಆ ಲೈಬ್ರರಿಯನ್ ಬಂದು ಟೈಮ್ ಆಗಿದೆ ಇನ್ನು ಮನೆಗೆ ಹೋಗಿ ಅಂತ ಹೇಳುವವರೆಗೂ ಕೂಡ ಅವರು ಓದ್ತಾ ಇದ್ರು. ನಿಮಗೆ ಆಶ್ಚರ್ಯ ಹೇಳ್ತೇನೆ, ಇದುವರೆಗೆ ನೀವು ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಹೋದ್ರಿ ಅಂತ ಹೇಳಿದ್ರೆ ಆ ವಿಶ್ವವಿದ್ಯಾಲಯದಲ್ಲಿ ಅತಿ ಹೆಚ್ಚು ಪುಸ್ತಕಗಳನ್ನು ಬರೋ ಮಾಡಿಕೊಂಡು ಓದಿದಂಥ ರೆಕಾರ್ಡ್ ಇಟ್ ಇಸ್ ಸ್ಟಿಲ್ ಇನ್ ದ ನೇಮ್ ಆಫ್ ಡಾಕ್ಟರ್ B.R. ಅಂಬೇಡ್ಕರ್. ಇನ್ನೂ ಅವ್ರ ಹೆಸರಲ್ಲಿದೆ. ಅತಿ ಹೆಚ್ಚು ಪುಸ್ತಕಗಳನ್ನು ಓದಿರುವಂಥದ್ದು ಅವ್ರ ಹೆಸರಲ್ಲಿದೆ. ಹಾಗೆ ಅವರು ಓದಿದ್ರು ಅನ್ನೋ ಕಾರಣಕ್ಕೆ ಅಲ್ಲಿಂದ ಲಂಡನ್ಗೆ ಹೋಗ್ತಾರೆ. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ದಲ್ಲಿ ಮತ್ತೊಂದು PhD ಮಾಡ್ತಾರೆ. ಅಲ್ಲಿ ಮತ್ತೆ ಲಾ ಕೋರ್ಸನ್ನು ಮಾಡ್ತಾರೆ. ಅಲ್ಲಿಂದ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದ ಮೇಲೆ ಭಾರತದ ಸಂವಿಧಾನ ರಚನೆ ಮಾಡುವಂಥ ಅವಕಾಶ ಸಿಗುತ್ತೆ. ಆ ರಚನೆ ಮಾಡಿದ ಮೇಲೆ ಯಾವ ಯೂನಿವರ್ಸಿಟಿನಲ್ಲಿ, ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅಂಬೇಡ್ಕರ್ ಅಧ್ಯಯನ ಮಾಡಿದ್ರಲ್ಲ, ಆ ವಿಶ್ವವಿದ್ಯಾಲಯ ಅಂಬೇಡ್ಕರ್ ಅವರಿಗೆ ಬರೋದಕ್ಕೆ ಹೇಳ್ತದೆ. ಅವರನ್ನು ವಿಶ್ವವಿದ್ಯಾಲಯಕ್ಕೆ ಕರೆಸಿಕೊಂಡು
ಅವರನ್ನ ಅಲ್ಲಿ ಅವರಿಗೆ ಮತ್ತೊಂದು ಡಾಕ್ಟರೇಟನ್ನು ಕೊಡ್ತಾರೆ, ಗೌರವ ಡಾಕ್ಟರೇಟನ್ನು ಅವರಿಗೆ ಕೊಡ್ತಾರೆ. ಕೊಟ್ಟು ಕೊಲಂಬಿಯಾ ವಿಶ್ವವಿದ್ಯಾಲಯದ ಒಂದು ಆವರಣದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಆ ವಿಶ್ವವಿದ್ಯಾಲಯದಲ್ಲಿ ನಿಲ್ಲಿಸ್ತಾರೆ ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಆಯ್ತು? ಇದು ಯೋಚನೆ ಮಾಡಿ ಒಂದ್ಸಾರಿ. ಅಲ್ಲಿಂದ ಪುಸ್ತಕಗಳು, ನಾವೆಲ್ಲ ಒಂದಿಷ್ಟು ಬರೀ ಯಾವುದೋ ಒಂದಿಷ್ಟು ಪಾನಿಪುರಿಗಾಗಿ, ಒಂದಿಷ್ಟು ಗೋಬಿ ಮಂಚೂರಿಗಾಗಿ ಅಥವಾ ಇನ್ಯಾವುದೋ ಹೋಟೆಲಲ್ಲಿ ಸಿಗುವಂತಹ ವಿಶೇಷ ತಿಂಡಿಗಾಗಿ ಹಂಬಲಿಸ್ತಿರ್ಬೇಕಾದ್ರೆ ಸ್ಕಾಲರ್ಶಿಪ್ ಅಲ್ಲಿ ಎಲ್ಲಿಗೂ ಹೋದಂಥ ಡಾಕ್ಟರ್ BR ಅಂಬೇಡ್ಕರ್ ಅದರಲ್ಲಿ ಒಂದು ಹೊತ್ತು ಊಟ ಬಿಟ್ಟು ಅದರಲ್ಲಿ ಉಳಿದಿರುವಂಥ ಹಣದಿಂದ ಅವರು ಖರೀದಿ ಮಾಡಿದ್ದು ಪುಸ್ತಕಗಳನ್ನು, ಆ ಪುಸ್ತಕಗಳನ್ನು ಖರೀದಿ ಮಾಡಿ 2000 ಪುಸ್ತಕಗಳನ್ನು ಅವರು ಇಂಡಿಯಾಕ್ಕೆ ಬರುವಾಗ ಅದನ್ನು ಹಡಗಿನಲ್ಲಿ ಕಳಿಸ್ಕೊಡ್ತಾರೆ. ಆದರೆ ಹಡಗು ಮುಳುಗುತ್ತೆ, ಪುಸ್ತಕಗಳು ಹೋಗ್ತವೆ. ಅವರು ಕೊನೆಗೆ ಇಂಡಿಯಾಕ್ಕೆ ಬಂದು ಕೊನೆಯವರೆಗೂ ಅವರು ತಮ್ಮ ಬದುಕನ್ನು ಕಟ್ಕೊಂಡ್ರಲ್ಲ, ಅವರು ಸತ್ತು ಹೋದಾಗ ಅವರ ಮನೆಯಲ್ಲಿ 50,000 ಪುಸ್ತಕಗಳ ಒಂದು ದೊಡ್ಡ ಕಲೆಕ್ಷನ್ ಇರ್ತದೆ. ಹೇಗೆ ಸಾಧ್ಯ ಆಯಿತು? ಸುಮ್ಮನೆನಾ? ಯೋಚನೆ ಮಾಡಿ ಒಂದ್ಸಾರಿ. ಓದದೆ, ಪುಸ್ತಕಗಳನ್ನು ಖರೀದಿ ಮಾಡದೆ, ನಾನು ನನ್ನ ಎಲ್ಲ ಸಮಯವನ್ನು ನಾನು ಹ್ಯಾವ್ ಟು ಅಚೀವ್ ಸಮಥಿಂಗ್ ಇನ್ ಮೈ ಲೈಫ್, ನಾನು ಬಂದಿರೋದು ಏನನ್ನಾದರೂ ಸಾಧಿಸೋದಕ್ಕೆ, ನನ್ನ ತಂದೆ ತಾಯಿಗಳಿಗೆ ಪ್ರೌಡ್ ಫೀಲ್ ತರಬೇಕು, ನನ್ನ ಗುರುಗಳಿಗೆ ನಾನು ಹೆಮ್ಮೆಯನ್ನು ತರಬೇಕು, ನನ್ನ ಊರಿಗೆ ಕೀರ್ತಿಯನ್ನು ತರಬೇಕು ಅಂತ ಹಂಬಲಿಸುವಂಥ ಸ್ಟೂಡೆಂಟ್ಸ್ಗಳು ನೀವುಗಳೆಲ್ಲ ಸತತ ಅಧ್ಯಯನ ಮಾಡದೆ ಹೋದರೆ ಯಾವ ಸಾಧನೆಯು ಸಿದ್ಧಿ ಆಗೋದಿಲ್ಲ. ಆ ದಿಶೆಯೊಳಗೆ ನಿಮ್ಮ ಪ್ರಯತ್ನ ಅದು ಸಾಗಬೇಕು ಅನ್ನುವಂಥ ವಿಚಾರಧಾರೆಗಳನ್ನು ನಿಮಗೆ ಹೇಳ್ತಾ, ನಿಮಗೆಲ್ಲ ಗೊತ್ತಿದೆ, ಯು ಹ್ಯಾವ್ ಹರ್ಡ್ ದಿ ನೇಮ್ ಆಫ್ ಭಗತ್ ಸಿಂಗ್ ಅಲ್ವಾ? ಭಗತ್ ಸಿಂಗ್ ಹೆಸರು ಕೇಳಿದ್ದೀರಿ. ನಿಮಗೆ ಆಶ್ಚರ್ಯ ಹೇಳ್ತೇನೆ, ಭಗತ್ ಸಿಂಗ್ ಗಲ್ಲಿಗೇರಬೇಕಾಗಿದೆ. ಅವಾಗ ಅವ್ರ ತಾಯಿ ಬರ್ತಾರೆ. ಅವರ ತಾಯಿಯನ್ನು ನೋಡಿದಾಗ ಈ ಭಗತ್ ಸಿಂಗ್ ನೋಡ್ತಾರೆ ತಾಯಿ, ಅವ್ರ ಕೈ ಕಣ್ಣಲ್ಲಿ ನೀರು ಬರ್ತದೆ. ಇನ್ನೊಂದು ಕ್ಷಣದಲ್ಲಿ ಹೆಣವಾಗಿ ನನ್ನ ಮಗ ಹೋಗ್ತಾನೆ ಅಂತ ಹೇಳಿ ತಾಯಿ ಕಣ್ಣೀರು ಸುರಿಸ್ತಾಳೆ. ತಾಯಿ ಕಣ್ಣೀರು ನೋಡಿದಾಗ ಭಗತ್ ಸಿಂಗ್ ಹೇಳ್ತಾನೆ, ಅಮ್ಮ ಅಳಬಾರ್ದು ಅಮ್ಮ, ನೀನು ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದಿಂದ ಬಂದವಳು ನೀನು ತಾಯೆ. ನನ್ನ ಚಿಕ್ಕಪ್ಪ ದೊಡ್ಡಪ್ಪ ಸ್ವಾತಂತ್ರ್ಯ ಹೋರಾಟಗಾರ ಅಲ್ವೇನಮ್ಮ? ಭಗತ್ ಸಿಂಗ್ ಗಲ್ಲಿಗೆ ಇರುವಾಗ ಅವನ ತಾಯಿಯ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಅಂತ ಜನ ಮಾತಾಡ್ಕೋಬಾರ್ದು ಅಮ್ಮ, ಅಳಬಾರ್ದು ನೀನು ಅಂತ ಭಗತ್ ಸಿಂಗ್ ಹೇಳ್ತಾನೆ. ಆದರೆ ತಾಯಿಯ ಕರಡದು ತಡೆಯೋದಿಲ್ಲ. ಇನ್ನೊಂದು ಕ್ಷಣದಲ್ಲಿ ಉರುಳಿಗೆ ಕೊರಳನ್ನು ಒಡ್ಡಿ ಹೋಗ್ತಾನೆ ನನ್ನ ಮಗ ಅಂತ ಹೇಳಿ ಅಳೋದಕ್ಕೆ ಶುರು ಮಾಡ್ತಾಳೆ. ಭಗತ್ ಸಿಂಗ್ ಹೇಳ್ತಾನೆ, ಅಮ್ಮ ಒಂದು ದಿನ ಬಂದೇ ಬರುತ್ತೆ, ಈ ದೇಶ ಸ್ವಾತಂತ್ರ್ಯವನ್ನ ಪಡೆದೇ ತೀರುತ್ತೆ, ಈ ಆಕಾಶ ನಮ್ಮದಾಗುತ್ತೆ, ಈ ಭೂಮಿ ನಮ್ಮದಾಗುತ್ತೆ, ಈ ಬೀಸುವ ಗಾಳಿ ನಮ್ಮದಾಗುತ್ತೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತಮ್ಮ ಪ್ರಾಣವನ್ನೇ ಬಲಿಗೊಟ್ಟ ನನ್ನಂತವರ ಸಮಾಧಿಗಳ ಮೇಲೆ ಜನ ಬಂದು ಹೂ ಹಾಕಿ ಜಾತ್ರೆ ಮಾಡ್ತಾರೆ ಅಮ್ಮ. ಆ ದಿನ ಬಂದೇ ಬರ್ತದೆ ಮಾ, ಏಕ್ ದಿನ ಆಯೇಗಾ, ಜರೂರ್ ಆಯೇಗಾ. ए आसमान हमारी होंगे, ए मिट्टी भी हमारी होंगे. स्वातंत्र के लिए शहीद हुए हैं मेरे जैसे लोगों की समाधि पर लोग आएगी और फूल बरसाएगी माँ, एक दिन आएगा जरूर आएगा ಅಂತ ಹೇಳಿ ನಗನಗತ ಗಲ್ಲಿಗೇರಿದ ಭಾರತ ಮಾತೆಯ ಬಂಟ ಮಗ ಭಗತ್ ಸಿಂಗ್ ಸಾಯುವ ಕೊನೆಯ ಗಳಿಗೆಯಲ್ಲಿ ಅವರ ವಕೀಲರಿಗೆ ಕೇಳ್ತಾರೆ, ಸರ್ ನಾನೊಂದು ಪುಸ್ತಕ ಹೇಳಿದ್ನಲ್ಲ ತಂದ್ರ ಸರ್ ಅಂತ. ಯೋಚನೆ ಮಾಡಿ, ನಮಗೆಲ್ಲ ಬದುಕು 100 ವರ್ಷ ಇದೆ, ಇನ್ನು ಈಗಲೇ ಓದೋದಕ್ಕೆ ನಾವು ರೆಡಿ ಇಲ್ಲ. 1 ಗಂಟೆ ಓದಿದ್ರೆ 12 ಗಂಟೆ ನಾವು ಟೈಮ್ ಪಾಸ್ ಮಾಡ್ತೇವೆ. ಆದರೆ ಯಾರು ಭಗತ್ ಸಿಂಗ್ ಗಲ್ಲಿಗೆ ಇರ್ತಾ ಇದ್ದಾನೆ ನಾಳೆಗೆ. ಇವತ್ತು ಒಂದು ಪುಸ್ತಕವನ್ನು ಅವ್ರ ಲಾಯರ್ಗೆ ಕೇಳಿದ್ದಾರೆ, ಒಂದು ಪುಸ್ತಕ ತಂದು ಕೊಡಿ ಸರ್, ಅದನ್ನು ನಾನು ಉರುಳಿಗೆ ಕೊಲ್ಲನ್ನು ಒಡ್ಡುವ ಮುನ್ನ ಪುಸ್ತಕವನ್ನು ಓದಿ ಮುಗಿಸಬೇಕಾಗಿದೆ ಅಂತ ಹೇಳಿ ಸಾವಿನ ಸಮಯದಲ್ಲೂ ಕೂಡ ಪುಸ್ತಕಗಳನ್ನು ಓದಬೇಕು ಅಂತ ಹಂಬಲಿಸುವ ಭಗತ್ ಸಿಂಗಲ್ಲಿ ಸಾವಿರಾರು ಪುಸ್ತಕಗಳ ಒಂದು ದೊಡ್ಡ ಲೈಬ್ರರಿಯನ್ನು ನಿಮಗಾಗಿ ಸೃಷ್ಟಿ ಮಾಡಿ ಕೊಟ್ಟರು ಕೂಡ ಓದದೆ ಸಮಯವನ್ನು ಕಳೆಯುವ ನಾವುಗಳಲ್ಲಿ ಒಂದು ಸಾರಿ ಪ್ರಶ್ನೆ ಮಾಡ್ಕೋಬೇಕು. ಜಸ್ಟ್ ಸಿ, ಬಾಲ್ ಗಂಗಾಧರ್ ತಿಲಕ್ ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರ್ತೇನೆ ಅಂತ ಹೇಳಿದ ಬಾಲ್ ಗಂಗಾಧರ್ ತಿಲಕರನ್ನ ಜೈಲಿಗೆ ಹಾಕ್ತಾರೆ. ಜೈಲಿಗೆ ಹಾಕಿದ್ರೆ ಜೈಲಲ್ಲಿ ನೋವಿನಿಂದ ನರಳಬೇಕಾಗಿರುವಂಥ ಬಾಲ್ ಗಂಗಾಧರ್ ತಿಲಕ್ ಇದು ನನಗೆ ಸಿಕ್ಕ ಅತ್ಯುತ್ತಮ ಸಮಯ ಅಂತ ತಿಳ್ಕೊಂಡು ಗೀತಾ ರಹಸ್ಯ ಅನ್ನುವಂಥ ಪುಸ್ತಕವನ್ನು ಬರೀತಾರೆ. ನಮಗೇನಾಗಿದೆ? ಎಷ್ಟು ಫ್ರೀ ಇದ್ದೇವಲ್ಲ ನಾವೆಲ್ಲ ಜೈಲಲ್ಲಿ ಇದ್ದೀವ? ನೋ, ಜೈಲಲ್ಲಿದ್ದಂತಹ ತಿಲಕರು ಪುಸ್ತಕಗಳನ್ನು ಬರೀತಾರೆ. ಫ್ರೀ ಆಗಿರುವಂಥ ನಾವುಗಳು ನಮ್ಮಿಂದ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಬರೆಯೋದಕ್ಕಲ್ಲ, ಓದೋದಕ್ಕಾದರೂ ಆಗ್ತಾ ಇಲ್ವಾ? ಯಾರು ನಮ್ಮ ಹೀರೋಗಳು ಅಂತ ಯೋಚನೆ ಮಾಡೋಕ್ಕೆ ಆಗ್ತಾ ಇಲ್ವಾ? ಹೂ ಈಸ್ ಅವರ್ ರಿಯಲ್ ಹೀರೋ ಅಂಡ್ ಹೂ ಆರ್ ದ ರಿಯಲ್ ಹೀರೋಸ್ ಅಂತ ಒಂದು ಸಾರಿ ಚಿಂತನೆ ಮಾಡೋದಕ್ಕೆ ನಮ್ಮಿಂದ ಆಗ್ತಾ ಇಲ್ವಾ? ಯೋಚನೆ ಮಾಡಿ ಒಂದು ಸಾರಿ ಸ್ಟೂಡೆಂಟ್ಸ್. ನಾನು ಯಾವಾಗಲೂ ಹೇಳ್ತಿರ್ತೇನೆ, ನಾನು ಒಂದು ಹುಡುಗಿ ನಮ್ಮ ಸ್ಕೂಲಲ್ಲಿ ಒಂದು ಚಾಕ್ಲೇಟ್ ಹಂಚ್ತಾ ಇತ್ತು. ಆ ಹುಡುಗಿ ಕೇಳಿದೆ, ಯಾಕೆ ಚಾಕ್ಲೇಟ್ ಹಂಚ್ತಾ ಇದೀಯಾ ನೀನು ಅಂತ.
ಸರ್ ಇವತ್ತು ನಮ್ಮ ಹೀರೋ ಯಶಿನ್ ಬರ್ತ್ಡೇ ಇದೆ, ಅದಕ್ಕೆ ಚಾಕ್ಲೇಟ್ ಹಂಚ್ತಾ ಇದ್ದೀನಿ ಅಂತ. ನನಗೆ ನೋವಾಗುತ್ತೆ. ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಯಾರು ರೀಲ್ ಹೀರೋಗಳು ಯಾರು ರಿಯಲ್ ಹೀರೋಗಳು ಅಂತ ಗೊತ್ತಿಲ್ವಲ್ಲ ಅಂತ ಬೇಸರ ಆಯ್ತು. ನಮ್ಮ ಮೊಬೈಲ್ ಮೇಲೆ ಸಲ್ಮಾನ್ ಖಾನ್, ಶಾರುಖ್ ಖಾನ್ ಅಥವಾ ಯಾರೋ ಯಶೋ ಅಥವಾ ಸುದೀಪೋ ಯಾರೋ ದರ್ಶನ್ ಅನ್ನುವಂತಹ ರೀಲ್ ಹೀರೋಗಳ ಫೋಟೋಗಳನ್ನು ಹಾಕ್ತೀರಾ ನೀವು? ನಿಮ್ಮ ಓದುವ ಕೊಠಡಿಯ ಗೋಡೆಗಳ ಮೇಲೆ ಅಂತ ಸಿನಿಮಾದ ರೀಲ್ ಹೀರೋಗಳ ಫೋಟೋಗಳನ್ನು ಹಾಕಿ ಅವರನ್ನ ಆರಾಧಿಸ್ತೀರಾ ನೀವು? ನಿಮ್ಮ ಜೀವನದ ಆದರ್ಶವನ್ನಾಗಿ ಇವರನ್ನ ಮಾಡ್ಕೊಂಡಿದ್ದೀರಾ ನೀವು? ಯೋಚನೆ ಮಾಡಿ ಸ್ಟೂಡೆಂಟ್ಸ್. ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಇರಬೇಕಾಗಿದ್ದು ಈ ರೀಲ್ ಹೀರೋಗಳ ಫೋಟೋಗಳಲ್ಲ. ನಿಮ್ಮ ಓದುವ ಕೊಠಡಿಯ ಗೋಡೆಗಳ ಮೇಲೆ ಇರಬೇಕಾಗಿದ್ದು ಈ ರೀಲ್ ಹೀರೋಗಳ ಫೋಟೋಗಳಲ್ಲ, ರಿಯಲ್ ಹೀರೋಸ್ಗಳ ಫೋಟೋಗಳು ಬೇಕಾಗಿದೆ. ವಿವೇಕಾನಂದ ಏನ್ ಹೇಳ್ತಾರೆ? ಇಡೀ ಭಾರತವೆಂದರೆ ಹಾವಾಡಿಗರ ದೇಶ, ಪುಂಗಿ ಊದುವವರ ದೇಶ, ದಟ್ಟ ದರಿದ್ರರ ದೇಶ, ಅನಾಗರಿಕರಿಂದ ಕೂಡಿದ ಬಡವರ ದೇಶ ಅಂತ ಮೂಗು ಮುರಿಯುತ್ತಿದ್ದ ಪಾಶ್ಚಾತ್ಯ ಜಗತ್ತಿಗೆ ಹೋಗಿ ವೇದಾಂತದ ಡಿಂಡಿಮವನ್ನು ಬಾರಿಸಿ ಇಡೀ ಜಗತ್ತೇ ಭಾರತದ ಕಡೆಗೆ ನೋಡುವ ಹಾಗೆ ಮಾಡಿದ ಸಿಡಿಲ ಸಂತ ಸ್ವಾಮಿ ವಿವೇಕಾನಂದ 100 ಜನ ಯುವಕರು ಸಿಕ್ಕರೆ ಏನು ಉಕ್ಕಿನ ನರಗಳನ್ನು ಹೊಂದಿರುವ, ಕಬ್ಬಿಣದ ಮಾಂಸ ಖಂಡಗಳನ್ನು ಹೊಂದಿರುವಂತಹ, ಸಿಡಿಲ ತಾಳ್ಮೆಯನ್ನು ಹೊಂದಿರುವ, ಯಾರಿಗೂ ಜಗ್ಗದ ಕುಗ್ಗದ ಸಿಡಿಲ ಹೃದಯದ 100 ಜನ ಯುವಕರು ಸಿಕ್ಕರೆ ಇಡೀ ಭರತ ಖಂಡದ ಚರಿತ್ರೆಯನ್ನು ಬದಲು ಮಾಡ್ತೇನೆ ಅಂತ ಹೇಳಿದ ಸ್ವಾಮಿ ವಿವೇಕಾನಂದ ನಮ್ಮ ಹೀರೋಗಳಲ್ಲೇನ್ರಿ? ನಮ್ಮ ಸ್ಕ್ರೀನ್ ಗಾರ್ಡ್ಗಳ ಮೇಲೆ ಇರಬೇಕಾದವರು ಅವ್ರ ಫೋಟೋ ಅಲ್ವೇನ್ರಿ? ನಮ್ಮ ಕೊಠಡಿಯ ಗೋಡೆಗಳ ಮೇಲೆ ಇರಬೇಕಾಗಿದ್ದು ಅವ್ರ ಫೋಟೋ ಅಲ್ವೇನ್ರಿ? ಯೋಚನೆ ಮಾಡಿ ಸ್ಟೂಡೆಂಟ್ಸ್ ಒಂದ್ಸಾರಿ. ಯಾರು ನಮ್ಮ ಆದರ್ಶ, ಯಾರು ನಮ್ಮ ನಿಜವಾದ ಹೀರೋಗಳು ಒಂದ್ಸಾರಿ ಚಿಂತನೆ ಮಾಡಬೇಕಾಗ್ತದೆ ನೀವೆಲ್ಲ. ನಿಮಗೆ ಅಲ್ಲೇ ಗೊತ್ತಿದೆ APJ ಅಬ್ದುಲ್ ಕಲಾಂ ಅವ್ರು ನಮ್ಮ ಹೀರೋಗಳು ಯಾಕೆ ಆಗ್ತಾರೆ ಅಂತ ಹೇಳಿದ್ರೆ, ಅವ್ರಿಗೆ ಒಂದ್ಸಾರಿ ಕೇಳ್ತಾರೆ ನಿಮಗೆ ಅತ್ಯಂತ ಜೀವನದ ಅತ್ಯಂತ ಸಂತಸದ ಕ್ಷಣ ಯಾವುದು ಅಂತ APJ ಅಬ್ದುಲ್ ಕಲಾಂ ಅವರಿಗೆ ಕೇಳಿದ್ರೆ ಪತ್ರಕರ್ತರು ಏನು ಅನ್ಕೊಂಡಿರ್ತಾರೆ? ಪೋಖ್ರಾನ್ನಲ್ಲಿ ಅಣುಸ್ಫೋಟ ಮಾಡಿದ್ರಲ್ಲ ಅದು ನನ್ನ ಜೀವನದ ಅತ್ಯಂತ ಸಂತಸದ ಕ್ಷಣ ಅಂತ ಹೇಳ್ತಾರೆ ಅನ್ಕೊಂಡಿದ್ರು. ಇನ್ನೊಂದಿಷ್ಟು ಜನ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಬಂತಲ್ಲ ಅದು ನನ್ನ ಜೀವನದ ಅತ್ಯಂತ ಸಂತಸದ ಕ್ಷಣ ಅಂತ ಹೇಳ್ತಾರೆ ಅನ್ಕೊಂಡಿದ್ರು. ಇನ್ನೊಂದಿಷ್ಟು ಜನ ನಾನು ರಾಷ್ಟ್ರಪತಿ ಆದೇ ಅಲ್ಲ, ರಾಷ್ಟ್ರಪತಿ ಆದ ಹಾಗೆ ಅದು ನನ್ನ ಜೀವನದ ಅತ್ಯಂತ ಸಂತಸದ ಕ್ಷಣ ಅಂತ ಹೇಳ್ತಾರೆ ಅನ್ಕೊಂಡಿದ್ರು ಸ್ಟೂಡೆಂಟ್ಸ್. ಆದರೆ APJ ಅಬ್ದುಲ್ ಕಲಾಂ ಇದು ಯಾವುದನ್ನು ಹೇಳೋದಿಲ್ಲ. ಅವ್ರು ಹೇಳ್ತಾರೆ ನಾನು ಹೈದರಾಬಾದಿಗೆ ಹೋಗಿದ್ದೆ, ಅಲ್ಲೊಂದು ಹಾಸ್ಟೆಲ್ ಇತ್ತು, ಅದು ಪೋಲಿಯೋ ಪೀಡಿತ ಮಕ್ಕಳು ಇರುವಂಥ ಹಾಸ್ಟೆಲ್ಲು. ಅವರ ಕಾಲುಗಳಲ್ಲಿ 3 kg ತೂಕದ ಕ್ಯಾಲಿಪರ್ಸ್ ಅನ್ನು ಹಾಕೊಂಡು 3000 ಗ್ರಾಮ್ 3 kg ತೂಕದ ಕ್ಯಾಲಿಪರ್ಸ್ ಅನ್ನು ಹಾಕೊಂಡು ನಡೆಯೋಕ್ಕೆ ಆಗದೆ ತೆವಳ್ತಾ ನಡೀತಾ ಇದ್ರಲ್ಲ ಅಂತ ಸ್ಕೂಲಿಗೆ ಹೋಗಿದ್ದೆ. ಅದರಲ್ಲಿ ಒಂದು ಹುಡುಗ ಬಂದ. ಅವ್ರು ಹೇಳ್ತಾರೆ ಮಿಸ್ಟರ್ ಕಲಾಂ ನೀವು ತುಂಬಾ ದೊಡ್ಡ ವಿಜ್ಞಾನಿಗಳು, ಇದು 3 kg ತೂಕದ ಕ್ಯಾಲಿಪರ್ಸ್ ಅನ್ನ ಕಟ್ಕೊಂಡು ನಡೆಯೋಕೆ ಆಗ್ತಾ ಇಲ್ಲ ನಮಗೆ, ಇದಕ್ಕೆ ನೀವು ಇದರ ತೂಕವನ್ನು ಕಡಿಮೆ ಮಾಡಬಾರ್ದಾ ಅಂತ ಕಲಾಂ ಅವ್ರಿಗೆ ಕೇಳಿದ್ರೆ ಕಲಾಂ ಆ ಕ್ಷಣವೇ ಆ ಹುಡುಗನ ಕೋರಿಕೆಯನ್ನು ಒಪ್ಕೊಳ್ತಾರೆ. ಎಕ್ಸ್ಪರ್ಟ್ಸ್ ಟೀಮ್ ಅನ್ನೆಲ್ಲ ಕರೀತಾರೆ. ವಿಮಾನದ ರೆಕ್ಕೆಗಳನ್ನು ತಯಾರು ಮಾಡುವ ಗ್ಯಾಲಿಯಂ ಲೋಹದಿಂದ ಆ ಕ್ಯಾಲಿಪರ್ಸ್ ಅನ್ನ ತಯಾರು ಮಾಡ್ತಾರೆ. 3000 ಗ್ರಾಮ್ ತೂಕದ ಕ್ಯಾಲಿಪರ್ಸ್ ಅನ್ನ 300 ಗ್ರಾಮ್ಗೆ 3 kg ತೂಕದ ಕ್ಯಾಲಿಪರ್ಸ್ ಅನ್ನ ಯಾರ್ದು ಪಾವ್ ಕೆಜಿ ಅಂತ ಹೇಳ್ತೇವಲ್ಲ ಅಷ್ಟು ತೂಕಕ್ಕೆ ಇಳಿಸಿದಾಗ ಆ ಸ್ಟೂಡೆಂಟ್ಸ್ಗಳು ಆ ಕ್ಯಾಲಿಪರ್ಸ್ಗಳನ್ನು ಹಾಕ್ಕೊಂಡು ಅವತ್ತು ನಡೆಯೋದಕ್ಕೆ ಕಷ್ಟಪಡ್ತಾ ಇದ್ದವರು ಓಡ್ಕೊಂಡು ನನ್ನ ಹತ್ತಿರ ಬಂದ್ರಲ್ಲ, ಅವರ ಕಣ್ಣುಗಳಲ್ಲಿ ಮಿಂಚು ಕಾಣಿಸ್ತಾ ಇತ್ತಲ್ಲ, ಅದು ನನ್ನ ಜೀವನದ ಅತ್ಯಂತ ಸಂತೋಷದ ಕ್ಷಣ ಅಂತ ಹೇಳ್ತಾರಲ್ಲ. ಇದು ನಿಜವಾದಂತ ಅವ್ರು ನಮ್ಮ ಹೀರೋಗಳಾಗ್ಬೇಕ್ರಿ. ಜವಾಹರ್ಲಾಲ್ ನೆಹರು ಅವರು ಬರೀತಿರ್ತಾರೆ, ಏನ್ ಬರೀತಾರೆ ಅಂತ ಹೇಳಿದ್ರೆ, ದಿ ವುಡ್ಸ್ ಆರ್ ಲವ್ಲಿ ಡಾರ್ಕ್ ಅಂಡ್ ಡೀಪ್, ಐ ಹ್ಯಾವ್ ಸಮ್ ಪ್ರಾಮಿಸಸ್ ಟು ಕೀಪ್, ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್, ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್ ಅಂತ ಹೇಳ್ಕೊತಾರೆ. ಏನದು? ನಾನು ಒಂದಿಷ್ಟು ಪ್ರತಿಜ್ಞೆ ಮಾಡಿದ್ದೇನೆ, ನಾನೊಂದಿಷ್ಟು ಸಂಕಲ್ಪ ಮಾಡಿದ್ದೇನೆ, ನಾನು KS ಪರೀಕ್ಷೆಯನ್ನು ಪಾಸ್ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿಕೊಂಡು ಅಪ್ಪ ಅಮ್ಮನಿಗೆ ಮಾತು ಕೊಟ್ಟು ಇಲ್ಲಿಗೆ ಬಂದಿದ್ದೇನೆ. ಏನೋ ಹಂಬಲ ಇದೆ ನನ್ನೊಳಗೆ, ಆದರೆ ಅದನ್ನು ಸಾಧಿಸುವವರೆಗೆ ನಾನು ಮಲಗೋದಿಲ್ಲ. ಐ ಹ್ಯಾವ್ ಟು ಗೋ ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್ ಅಂದ್ರೆ ಇನ್ನೂ 1000 ಮೈಲುಗಳವರೆಗೆ ಪ್ರಯಾಣ ಮಾಡಬೇಕಾಗಿದೆ. ನನ್ನ ಸಂಕಲ್ಪದ ಹಾದಿಯನ್ನ ಆ ಗುರಿಯನ್ನು ಮುಟ್ಟಬೇಕಾದ್ರೆ 100 ಮೈಲುಗಳನ್ನು ಪ್ರಯಾಣ ಮಾಡಬೇಕಾಗಿದೆ. ಇದು ಮಲಗುವ ಸಮಯವಲ್ಲ ಅಂತ ಹೇಳಿ ಅವರ ಟೇಬಲ್ ಮುಂದೆ ಆ ಕೊಟೇಶನ್ ಇಟ್ಕೊಂಡಿದ್ರು ಅವರು. ಏನದು? ವುಡ್ಸ್ ಆರ್ ಲವ್ಲಿ ಡಾರ್ಕ್ ಅಂಡ್ ಡೀಪ್, ಐ ಹ್ಯಾವ್ ಸಮ್ ಪ್ರಾಮಿಸಸ್ ಟು ಕೀಪ್, ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್, ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್ ಅಂತ ಹೇಳಿ ನೀವು ಹಾಗೇನೆ ಸಂಕಲ್ಪ ಮಾಡ್ಕೊಂಡು ಬಂದಿದ್ದೀರಾ. ನಿದ್ದೆ ಬರಬಾರ್ದು ನಿಮಗೆ. ಆ ನಿದ್ದೆ ಬಂದ್ರೆ ಸಾಕು, ನೀವು ಸಾಧನೆ ಸಾಧ್ಯ ಆಗೋದಿಲ್ಲ.
ಮಲಗುವ ಮುನ್ನ ಆ ದಿನ ಮಾಡಬೇಕಾದ ಕೆಲಸಗಳನ್ನ ಪಟ್ಟಿ ಮಾಡಿಕೊಂಡು ಅದನ್ನು ಮುಗಿಸದೆ ನೀವು ಮಲಗುವುದಾದರೆ ಸಾಧನೆ ನಿಮ್ಮಿಂದ ಸಾಧ್ಯವಿಲ್ಲ ಸ್ಟೂಡೆಂಟ್ಸ್. ಅದಕ್ಕಾಗಿಯೇ ನೀವೆಲ್ಲ ಓದಬೇಕು. ಹೇಗೆ ಓದಬೇಕು ಅಂದರೆ ದೇವರಿಗೆ ಪ್ರಾರ್ಥನೆ ಮಾಡಿ, ಶಕ್ತಿಯ ಕೊಡು, ಶಕ್ತಿಯ ಕೊಡು, ಶಕ್ತಿಯ ಕೊಡು ಹೇ ಪ್ರಭು, ಸತ್ಯಕ್ಕಾಗಿ ನಿಲ್ಲುವ ಛಲವ ದೀಪ್ತಗೊಳಿಸು ಎನ್ನಳು. ಎಡರ ಕಡಲ ತೆರೆ ಹೆಡೆಗಳು ಭೋರ್ಗರೆಯುತ್ತ ಬಂದರು, ತಡೆದು ನಿಲ್ಲುವ ಮಳಲ ತಡಿಯ ಬಲವ ನೀಡು ಶ್ರೀ ಗುರು ಅಂತ ಪ್ರಾರ್ಥನೆ ಮಾಡ್ತಾರಲ್ಲ. ದೇವರೇ, 100 ತೊಂದರೆಗಳು ಬಂದರು, 100 ಹರ್ಡಲ್ಸ್ಗಳು ನನ್ನ ಎದುರಿಗೆ ಬಂದರು, ಅವುಗಳನ್ನು ದಾಟಿಕೊಂಡು ಹೋಗಿ ನನ್ನ ಗುರಿಯನ್ನು ಮುಟ್ಟುವವರೆಗೆ ನಿಲ್ಲದ ಹಾಗೆ ನನ್ನೊಳಗೆ ಶಕ್ತಿಯನ್ನು ಕೊಡು ದೇವರೇ ನಂತ ಹೇಳಿ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಸಿದ್ಧಿ ಆಗುವವರೆಗೆ ನಿಲ್ಲದೆ ಅಧ್ಯಯನಕ್ಕೆ ನೀವು ತೊಡಗಿಕೊಂಡ್ರೆ ನಿಮ್ಮ ಸಾಧನೆ ಸಿದ್ಧಿ ಆಗ್ತದೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿದ್ದಾವೆ. ನೀವು ಓದಿದ ಜ್ಞಾನ ಯಾವತ್ತಿಗೂ ವ್ಯರ್ಥ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಈ ಅಕಾಡೆಮಿಯಲ್ಲಿ, ಎಷ್ಟು ಸುಂದರವಾದ ಅಕಾಡೆಮಿಯೊಳಗೆ, ಇಂಥ ಡಿಜಿಟಲ್ ಬೋರ್ಡ್ಸ್ಗಳನ್ನು ಹೊಂದಿರುವ ಅಕಾಡೆಮಿಯೊಳಗೆ, ಇಷ್ಟು ಸ್ಪೇಸಿಯಸ್ ಇರುವಂತಹ ಒಂದು ಕಟ್ಟಡದೊಳಗೆ ನಿಮಗೆ ಕುಡಿಯೋದಕ್ಕೆ ಏನೋ ಫೀಸ್ ಕೊಟ್ಟಿದ್ದೀರಾ ಹೋಗಿ ಅಂತ ಹೇಳ್ತಾ ಇಲ್ಲ ಅವರು. ನಿಮಗೆ ಬಿಸಿಲಿನ ಏನು ಒಳ್ಳೆಯ ಕ್ವಾಲಿಟಿ ನೀರನ್ನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ನಿಮ್ಮ ಟಾಯ್ಲೆಟ್ಸ್ಗಳು ಬೇರೆ ಎಲ್ಲೋ ಕಡೆ ಹೋಗಿ ಒಂದು ಸಾರಿ ನೋಡಿ, ಎಷ್ಟು ಕೆಟ್ಟದಾಗಿರುವಂಥ ಟಾಯ್ಲೆಟ್ಸ್ಗಳು ಇರ್ತವೆ. ಆದರೆ ಸರ್ ಹೇಳ್ತಾ ಇದ್ರು, ಪ್ರಭು ಸರ್ ಇಲ್ಲಿ ನೋಡಿದ್ರೆ ಖುಷಿ ಆಗ್ತದೆ, ಅಷ್ಟು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ತಾರೆ. ನಾನು ಏನು ಮಕ್ಕಳಿಂದ ತಗೊಳ್ತಾ ಇದ್ದೀನಿ, ತಗೊಳ್ಳೋದೇ ಒಂದು ಸ್ವಲ್ಪ ಹಣ ಸರ್, ಅದರಲ್ಲಿ ಮ್ಯಾಕ್ಸಿಮಮ್ ಅವರಿಗಾಗಿ ಖರ್ಚು ಮಾಡಬೇಕು. ಇದು ಬಸವಣ್ಣನವರು ಕಲಿಸಿದ ಒಂದು 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 ಮಹಾ ಒಂದು ಉದ್ದೇಶ ಇದು, ಅದನ್ನು ನಾನು ಬದುಕ್ತಾ ಇದ್ದೇನೆ ಅಂತ ನನಗೆ ಭಂಡಾರಿ ಮಾಡಿ ಸರ್ ಹೇಳೋದಾಗ ಇಷ್ಟು ಖುಷಿ ಆಗ್ತದೆ ಅಲ್ಲ. ನೀವೆಲ್ಲ ಅವರನ್ನು ಒಂದು ಸಾರಿ ಆದರ್ಶವಾಗಿ ಇಟ್ಕೊಳ್ಳಿ. ಹಳ್ಳಿಯಿಂದ ಬಂದ ಹುಡುಗನೊಬ್ಬ ಜೀರೋದಿಂದ ಬಂದು ಹೀರೋನರಿಗೆ ನಿಲ್ತಾನಲ್ಲ, ಇದು ಸಾಧನೆ ಅಲ್ವಾ? ತಿನ್ನೋದಕ್ಕೆ ಸಿಗ್ಬೇಕಲ್ಲ, ಸಿಗ್ತಾ ಇಲ್ಲ ಅಂತ ಹೇಳಿ ಕಷ್ಟಪಡುವಂಥ ಹುಡುಗನೊಬ್ಬ ತಿನ್ನೋದಕ್ಕೆ ಸಮಯನೇ ಸಿಗ್ತಾ ಇಲ್ಲ ಅನ್ನುವಷ್ಟು ಬ್ಯುಸಿ ಆಗಿದಾರಲ್ಲ ಇವತ್ತು. ಆವತ್ತು ಒಂದು ಸಾರಿ ವಾಟ್ ನೆಕ್ಸ್ಟ್, ಬದುಕಿನಲ್ಲಿ ಮುಂದೇನು, ನಾನು ಏನು ಮಾಡಬೇಕು, ಊಟಕ್ಕೆ ಹೇಗೆ ಸಂಪಾದನೆ ಮಾಡಬೇಕು ಅಂತ ಬದುಕಿನಲ್ಲಿ ಒಂದಿಷ್ಟು ಹೋರಾಟ ಮಾಡ್ತಾ ಇರುವಂಥ ವ್ಯಕ್ತಿ ಇವತ್ತು ಊಟ ಮಾಡಬೇಕು ಅಂದರೆ ಸಮಯ ಸಿಗ್ತಾ ಇಲ್ಲ, ಅಷ್ಟು ಬ್ಯುಸಿ ಆಗಿದಾರಲ್ಲ. ಇದು ಜೀರೋದಿಂದ ಹೀರೋ ಆಗಬೇಕು ಅಂತಂದರೆ ಇವರೆಲ್ಲ ನಮ್ಮ ಬದುಕಿನ ಆದರ್ಶಗಳ ರೂಪದಲ್ಲಿ ಬರಬೇಕು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ನೂರಾರು ಮಾತುಗಳು ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಭಾಳ ಸಂತಸದ ಒಂದು ಖುಷಿ ಅನ್ನಿಸ್ತದೆ. ನಿಮಗೆ ಇದೇ ತಾಳಿಕೋಟೆಯಲ್ಲಿ ಹುಡುಗ ಒಬ್ಬವ, ಆತ BE ಮುಗಿಸ್ಕೋತಾರೆ. BE ಮುಗಿಸ್ಕೊಂಡು IAS ಕೋಚಿಂಗ್ಗೆ ಹೋಗ್ತಾರೆ, ಅಧ್ಯಯನ ಮಾಡ್ತಾರೆ. 2 ಬಾರಿ ಅವರು ಅಲ್ಲಿ ಆಗೋದಿಲ್ಲ. ನೆಕ್ಸ್ಟ್ ಮುಂದಿನ ಬಾರಿ ಒಳಗೆ ಅವರು ಅಗೇನ್ ಪರೀಕ್ಷೆ ಬರೀತಾರೆ. ಅಲ್ಲಿ ಸೆಲೆಕ್ಟ್ ಆಗಿ IPS ಆಗಿ ಇವತ್ತು ನಿಖಿಲ್ ಪಾಟೀಲ್ ಅಂತ ಹೇಳಿ ತಾಳಿಕೋಟೆ ಹತ್ತಿರದ ಲಕ್ಕುಂಡಿ ಅನ್ನುವಂಥ ಒಂದು ಊರಿದೆ. ಆ ಊರಿನಲ್ಲಿ ಹುಟ್ಟಿದ ಹುಡುಗನೊಬ್ಬ, ಇದೇ ಬಿಜಾಪುರ ಜಿಲ್ಲೆಯಲ್ಲಿ ಹುಟ್ಟಿದ ಹುಡುಗನೊಬ್ಬ IPS ಅಧಿಕಾರಿಯಾಗಿ ಇವತ್ತು ಸೇವೆ ಸಲ್ಲಿಸ್ತಾರೆ ಅಂತ ಹೇಳಿದರೆ ಅವರಿಗೆ ಸಾಧ್ಯ ಆಗೋದಾದರೆ ನನಗ್ಯಾಕೆ ಸಾಧ್ಯ ಇಲ್ಲ? ಒಂದು ಸಾರಿ ನಿಮ್ಮನ್ನೇ ನೀವು ಪ್ರಶ್ನೆ ಮಾಡ್ಕೋಬೇಕು. ಇಲ್ಲೇ ಹುಟ್ಟಿರುವಂಥ ಸವಿತಾ ಗೋಟ್ಯಾಳ್, ಅಶ್ವಿನಿ ಗೋಟ್ಯಾಳ್ ಅನ್ನುವಂಥ ಸಹೋದರಿಯರು, ಒಬ್ಬಳು ಹುಡುಗಿ ಅಧ್ಯಯನ ಮಾಡ್ತಾಳೆ, ಇವತ್ತು IPS ಅಧಿಕಾರಿಯಾಗಿ ಸೇವೆ ಮಾಡ್ತಾ ಇದ್ದಾರೆ. ಅವ್ರ ತಂಗಿ ಅಕ್ಕನ ಥರನೇ ಆಗಬೇಕು ಅಂತ ಹೇಳಿ ಪರೀಕ್ಷೆ ಬರೀತಾರೆ, IRS ಅಧಿಕಾರಿಯಾಗಿ ಸೇವೆ ಮಾಡ್ತಾ ಇದ್ದಾರೆ. ಅವರಿಗೆ ಸಾಧ್ಯ ಆಗುತ್ತೆ ಅನ್ನೋದಾದರೆ ನಮಗೇಕೆ ಸಾಧ್ಯ ಇಲ್ಲ? ಒಂದು ಸಾರಿ ನಿಮ್ಮನ್ನೇ ನೀವು ಪ್ರಶ್ನಿಸ್ಕೊಳ್ಳಿ. ಒಂದು ಬಾರಿ ನಿಮ್ಮನ್ನೇ ನೀವು ಅಂತರಾವಲೋಕನ ಮಾಡಿಕೊಳ್ಳಿ. ಅವ್ರು ಏನು ಮಾಡ್ತಾ ಇದ್ರು, ನಾನು ಏನು ಮಾಡ್ತಾ ಇದ್ದೀನಿ, ಅವರು ಅಧ್ಯಯನ ಮಾಡುವಂಥ ವಿಧಾನ ಹೇಗಿತ್ತು, ನಾವು ಅಧ್ಯಯನ ಮಾಡ್ತಾ ಇರುವಂಥ ವಿಧಾನ ಹೇಗಿದೆ. ಒಂದು ಸಾರಿ ನೀವೆಲ್ಲ ಚಿಂತನೆಗಳನ್ನು ಮಾಡಿಕೊಂಡು ಅವರನ್ನು ನಿಮ್ಮ ಮುಂದೆ ಕನಸನ್ನು ಒಂದು ಇಟ್ಕೊಂಡು ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗೋದಾದರೆ ಅದ್ಭುತವಾದ ಸಾಧನೆ ನಿಮ್ಮಿಂದ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ನಾವು ಅಂದ್ಕೊಂಡು ಕೆಲಸ ಅಂದರೆ ದೂರ ಸರಿತೇವೆ. ಹಾಗೆ ಸರ್ಗೆ ಒಂದು ಕತೆ ಆಗಲೇ ನೆನಪು ಮಾಡಿದರು. 12ನೇ ಶತಮಾನದಲ್ಲಿ ಒಬ್ಬ ಮಾಧಾರ ಧೂಳಯ್ಯ ಅಂತ ಒಬ್ಬ ವಚನಕಾರ ಬರ್ತಾನೆ. ಮಾಧಾರ ಧೂಳಯ್ಯ, ಅವನ ಕಾಯಕ ಏನು? ಚಪ್ಪಲಿ ಹೊಲಿಯುವ ಕಾಯಕ. ಯಾವುದೇ ಇರಲಿ, ಆತ ಕಸ ಗುಡಿಸುವ ಕಾಯಕವೇ ಇರಲಿ, ಚಪ್ಪಲಿ ಹೊಲಿಯುವ ಕಾಯಕವೇ ಇರಲಿ, ಅಥವಾ ಇನ್ನಾವುದೋ ಜಾಡಮಾಲಿ ಕಾಯಕವೇ ಇರಲಿ, ಪೌರ ಕಾರ್ಮಿಕನೇ ಆಗಿರಲಿ, ಇನ್ನಾವುದೋ ಕಾರ್ಮಿಕನೇ ಆಗಿರಲಿ, ಅವನೊಳಗೆ ಸ್ವಾಭಿಮಾನ ಇರೋದಾದರೆ ಯಾವ ಕಾಯಕವೂ ಸಣ್ಣದಲ್ಲ. ಅದಕ್ಕೆ ಕುವೆಂಪು ಬರೀತಾರೆ, ಇಲ್ಲಿ ಯಾರೂ ಸಾಮಾನ್ಯರಲ್ಲ, ಯಾರೂ ಅಸಾಮಾನ್ಯರಲ್ಲ, ಯಾರೂ ಇಲ್ಲಿ ಯಾವುದಕ್ಕೂ ಮೊದಲಿಲ್ಲ, ಯಾವುದಕ್ಕೂ ಕೊನೆ ಇಲ್ಲ, ಯಾರೂ ಯಕ್ಕಶ್ಚಿತರಲ್ಲ, ಯಾವುದು ಎಂದಿಗೂ ಕೊನೆ ಮುಟ್ಟುವುದೇ ಇಲ್ಲ, ಅವಸರವು ಇಲ್ಲಿ ಸಾವಧಾನದ ಬೆನ್ನ ಮೇಲೇರಿದೆ, ಇಲ್ಲಿ ಹರಿಯುವುದೆಲ್ಲ ನೀರೆಲ್ಲವೂ ತೀರ್ಥ,
ಅನ್ನುವಂಥ ಮಾತನ್ನ ಕುವೆಂಪು ಹೇಳ್ತಾರಲ್ಲ, ನೀವು ಯಾರು ಕಡಿಮೆ ಅಲ್ಲ, ಇಲ್ಲಿ ಯಾರು ಎಕ್ಕಶ್ಚಿತರಲ್ಲ, ಯಾರು ಸಾಮಾನ್ಯರು ಅಲ್ಲ, ಯಾರು ಅಸಾಮಾನ್ಯರು ಅಲ್ಲ, ಎಲ್ಲರಲ್ಲೂ ಆ ಶಕ್ತಿ ಇದೆ. ಹಾಗೆ ನೀವು ಯಾರು ಕಡಿಮೆ ಅಲ್ಲ ಅನ್ನೋದಕ್ಕೆ ಸ್ವಾಭಿಮಾನ ಮಾತ್ರ ಇರದೇ ಇದ್ರೆ ನೀವೇನೇನೂ ಅಲ್ಲ. ಯಾರ ಮುಂದೆ ದೇಹಿ ಅಂತ ಹೋಗಿ ಬೆನ್ನು ಬಾಗಿಸದಂಥ ಸ್ವಾಭಿಮಾನ ನಿಮ್ಮೊಳಗಿರಬೇಕು. ಏನೋ ಸಿಗ್ತದೆ ಅಂತ ಹೇಳಿ ಹಣಕ್ಕಾಗಿ ಕೈ ಒಡ್ಡುವ, ಅಥವಾ ಅವರು ಸಹಾಯ ಮಾಡ್ತಾರೆ ಅಂತ ಹೇಳಿ ಅವರ ಮುಂದೆ ಬೆನ್ನು ಬಾಗಿಸಿ ನಿಲ್ಲುವ ಈ ಒಂದು ವ್ಯಕ್ತಿತ್ವದಿಂದ ಆಚೆ ಬಂದು ಸ್ವಾಭಿಮಾನದಿಂದ ತಲೆ ಎತ್ತಿ ನಿಲ್ಲುವ ಹಾಗೆ ನೀವು ಬದುಕೋದಾದ್ರೆ ಅದ್ಭುತವಾದ ಸಾಧನೆ ನಿಮ್ಮಿಂದ ಆಗ್ತದೆ ಅನ್ನೋದಕ್ಕೆ ಮಾದಾರ ಧೂಳಯ್ಯ ಅವ್ರ ಮುಂದೆ ಚಪ್ಪಲಿ ಹೊಲಿತಾ ಇದ್ದ. ದೇವರು ಅವನಿಗೆ ಪರೀಕ್ಷೆ ಮಾಡಬೇಕು ಅಂತ ಅನಿಸ್ತು. ಬಂದರು, ಅವನು ಸುತ್ತ ಅಡ್ಡಾಡ್ತಾರೆ. ಸುತ್ತ ಅಡ್ಡಾಡಿದ್ರೆ ಆತ ನೋಡೋದೇ ಇಲ್ಲ. ದೇವ್ರಿಗೆ ಅನಿಸುತ್ತೆ, ಅಯ್ಯೋ ಈ ಮನುಷ್ಯ ಏನು ಕಾಯಕದಲ್ಲಿ ನಿರತನಾಗಿದ್ದಾನೆ, ನನ್ನನ್ನು ಕ್ಯಾರೆ ಮಾಡ್ತಾ ಇಲ್ಲ ಅಂತ ಹೇಳಿ ಆ ಉಳಿ ಇತ್ತಲ್ಲ, ಹೊಲೆಯುವ ಉಳಿ, ಆ ಉಳಿಯೊಳಗೆ ಹೋಗಿ ಪಳ 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 ಹೊಳೆಯೋದಕ್ಕೆ ಶುರು ಮಾಡ್ತಾನೆ. ಆಗ ನೋಡ್ತಾನೆ ಯಾರು? ಮಾದಾರ ಧೂಳಯ್ಯ. ನಾವಾಗಿದ್ರೆ ಹೋದವರೇ ಕಾಲಿಗೆ ಮುಗಿದು ನಮಸ್ಕಾರ ಮಾಡಿ, ದೇವರೇ ಒಂದು 12 ಡಜನ್ ಒಂದು ವರಗಳದ ಬೇಕು ನನಗೆ, ಕೊಟ್ಟು ಬಿಡುವಂತ ಪ್ರಾರ್ಥನೆ ಮಾಡ್ತಿದ್ದೀವಿ. ಆದರೆ ಮಾದಾರ ಧೂಳಯ್ಯ ಕೇಳ್ತಾನೆ, ಅಟ್ಟಿಯ ಹೊಲಿಯುವ ಉಳಿಯ ಮೊನೆಯಲ್ಲಿ ಪ್ರತ್ಯಕ್ಷನಾದ ಪರಮಾತ್ಮನನ್ನ ಕಂಡು ಇತ್ತಲೇ ಕೈಯ ಬಂದೆ, ಕಾಯದ ತಿತ್ತಿಯ ಹೊತ್ತಾಡುವವನ ಮುಂದೆ ರಜತ ಬಟ್ಟದ ಮೇಲಕ್ಕೆ ಹೋಗಿ ಅವರನ್ನು ಉದ್ಧರಿಸು, ನಿನ್ನ ಭಕ್ತರ ಟಾವಿನಲ್ಲಿಗೆ ಹೋಗಿ ಅವರಿಗೆ ಮುಕ್ತಿಯ ಮಾಡು, ಇಲ್ಲ ಆ ಕಾಮಧೂಮ ಧೂಳೇಶ್ವರನ ಕರುಣದಿಂದ ನೀನೇ ಬದುಕು, ನನಗೆ ನಿನ್ನ ಅವಶ್ಯಕತೆ ಇಲ್ಲ. ದೇವರೇ, ನಾನೇನು ನಿನಗೆ ಧೂಪ ಹಚ್ಚಿದ್ನ, ದೀಪ ಬೆಳಗಿದಿನ, ದೇವರೇ ನನಗೆ ವರ ಕೊಡು ಅಂತ ನಿನ್ನನ್ನು ಪ್ರಾರ್ಥನೆ ಮಾಡಿದಿನ? ನಾನು ನನ್ನ ದೇವರನ್ನ ಬೇರೆ ಎಲ್ಲಿ ಹುಡುಕ್ತಾ ಇಲ್ಲ, ನಾನು ಮಾಡುವ ಕಾಯಕದಲ್ಲಿ ನನ್ನ ದೇವರನ್ನ ಹುಡುಕ್ತಾ ಇದ್ದೇನೆ. ನಾನು ದೇವರನ್ನ ಈ ಅಟ್ಟಿಯ ಹೊಲಿಯುವ ಈ ಉಳಿಯ ಮೊನೆಯಲ್ಲಿ ದೇವರನ್ನ ಕಾಣ್ತಾ ಇದ್ದೇನೆ ಹೊರತು ಹೊರಗಡೆ ದೇವರನ್ನ ಕಾಣ್ತಾ ಇಲ್ಲ. ನನ್ನ ಕಾಯಕದಲ್ಲಿ ದೇವರನ್ನ ಕಾಣ್ತಾ ಇದ್ದೇನೆ. ದೇವರೇ, ನನ್ನ ಕಾಯಕವೇ ನನ್ನ ದೇವರು. ಪಾಪ ಅದೆಷ್ಟೋ ಜನ ನಿನಗಾಗಿ ಕಾಯ್ಕೊಂಡಿದ್ದಾರೆ, ತಪಸ್ಸು ಮಾಡ್ತಾ ಇದ್ದಾರೆ ಯೋಗಿಗಳೆಲ್ಲ. ಹೋಗು, ಅವರ ಹತ್ತಿರಕ್ಕೆ ಹೋಗು, ನನಗೆ ಬೇಡ. ಕಾಯಕವೇ ನನ್ನ ಪೂಜೆ, ಕಾಯಕವೇ ನನ್ನ ದೇವರು ಅಂತ ಏನು ಮಾದಾರ ಧೂಳಯ್ಯ ಹೇಳಿದ್ರಲ್ಲ, ಅದು ಶರಣಯ್ಯ ಸರ್ ಅವ್ರ ಬದುಕಿನಲ್ಲಿ ಅನ್ವಯಿಸ್ತಾರೆ. ನೀವು ಅದನ್ನು ಅಳವಡಿಸ್ಕೋಬೇಕು. ನಿಮ್ಮ ಕಾಯಕವೇ ಹಾಗೆ ಇರಬೇಕು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಸ್ಟೂಡೆಂಟ್ಸ್ಗಳಿಗೆ ಕೇಳ್ತೀನಿ. ಈಗ ಆಕಾಶದಲ್ಲಿ ಕೋಗಿಲೆ ಕುಹು ಕುಹು ನಾದ ಮಾಡುತ್ತಲ್ಲ, ಯಾರಾದರೂ ಅದಕ್ಕೆ ನಾದ ಮಾಡುವಂತ ಹೇಳಿದ್ರ? ಇಲ್ವಲ್ಲ. ಅದು ಮಾವಿನ ತಳಿರನ್ನ ತಿಂತದೆ, ಕುಹು ಕುಹು ನಾದ ಮಾಡ್ತದೆ. ಹಾಡೋದು ಕೋಗಿಲೆಯ ಧರ್ಮ ಅಲ್ವಾ? ಜುಳು ಜುಳು ನಾದ ಮಾಡುತ್ತಾ ನದಿ ಹರಿತದೆ ಅಲ್ಲ, ಅದಕ್ಕೆ ಯಾರಾದರೂ ಹರಿ ಅಂತ ಹೇಳ್ತಾರ? ಇಲ್ಲ, ಹರಿಯೋದು ನದಿಯ ಧರ್ಮ. ಜೋರಂತ ಗಾಳಿ ಬೀಸ್ತದೆಯಲ್ಲ, ಅದಕ್ಕೆ ಬೀಸು ಗಾಳಿಗೆ ಬೀಸು ಅಂತ ಯಾರಾದರೂ ಹೇಳ್ತಾರ? ನೋ, ಬೀಸೋದು ಗಾಳಿಯ ಧರ್ಮ. ಹಾಗಿದ್ರೆ ನಿಮ್ಮ ಧರ್ಮ ಏನು ಅಲ್ವಾ? ಹರಿಯೋದು ಗಾಳಿಯ ಧರ್ಮವಾದರೆ, ಹಾಡೋದು ಕೋಗಿಲೆಯ ಧರ್ಮವಾದರೆ, ಬೀಸೋದು ಗಾಳಿಯ ಧರ್ಮವಾದರೆ, ಓದುವುದು ಅಧ್ಯಯನ ಮಾಡುವುದು ಅದು ವಿದ್ಯಾರ್ಥಿಗಳ ಧರ್ಮವಲ್ಲದೆ, ಆ ಧರ್ಮವನ್ನು ನೀವು ಪಾಲಿಸದೆ ಹೋದರೆ ಸಾಧನೆ ನಮ್ಮಿಂದ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಚಿಂತನೆಗಳನ್ನು ನಿಮ್ಮ ಮುಂದೆ ನಾನು ಹಂಚಿಕೊಂಡು, ಬಹಳ ಅರ್ಥಪೂರ್ಣವಾದ ಸಮಾರಂಭದಲ್ಲಿ ನಾವೆಲ್ಲ ಬಂದು ಸಮಾಹಿತಗೊಂಡಿದ್ದೇವೆ. ನಿಮ್ಮೊಳಗೆ ಅದ್ಭುತವಾದ ಶಕ್ತಿ ಅಡಗಿದೆ. ಆ ಶಕ್ತಿಯನ್ನು ಅದರಿಂದ ಸಾಧ್ಯ ಮಾಡಿಕೊಂಡು ಒಂದು ಅದ್ಭುತವಾದ ಸಾಧನೆ ನಿಮ್ಮಿಂದ ಸಾಗಬೇಕು. ಈ ಕರಿಯರ್ ಅಕಾಡೆಮಿ ಒಳಗೆ ಹೋಗುವ ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ ತಲೆ ಎತ್ತಿ ಸಾಧಿಸುವ ಹೆಮ್ಮೆಯೊಂದಿಗೆ ಆತ ಮುಂದೆ ಹೋಗಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನೀವೆಲ್ಲ ಕೇಳಿದ್ದೀರಿ, ನನಗೆ ನೋವಾಗುತ್ತೆ. ಬಸವಣ್ಣವರು ಛಲಬೇಕು ಶರಣಂಗೆ ಪರಸತಿಯ ವಲ್ಲೆನೆಂಬ, ಛಲಬೇಕು ಶರಣಂಗೆ ಪರಧನವ ವಲ್ಲೆನೆಂಬ, ಛಲಬೇಕು ಶರಣಂಗೆ ಪರದೈವ ವಲ್ಲೆನೆಂಬ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ರುದ್ರ ಪದವಿ ಅನ್ನೊಲ್ಲೆ, ವಿಷ್ಣು ಪದವಿ ಅನ್ನೊಲ್ಲೆ, ಮತ್ತಾವ ಪದವಿ ಅನ್ನೊಲ್ಲೆ, ನಿಮ್ಮ ಪಾದವನ್ನು ಅರಿದಿಪ್ಪ ಹಿರಿದಾದ ಪದವಿಯನ್ನು ಕರುಣಿಸು ಕೂಡಲ ಸಂಗಮ ದೇವ ಅಂತ ಅವ್ರು ಕೇಳ್ತಾರಲ್ಲ, ನಮಗೇನು ಬೇಕು ಅಂತ ಒಂದ್ಸಾರಿ ಯೋಚನೆ ಮಾಡಿ. ಅಪ್ಪ ಅಮ್ಮನ ಹತ್ತಿರ ಹೋಗಿ, ಅಪ್ಪ ನನಗೆ KTM ಬೈಕ್ ಕೊಡಿಸು ಅಂತ ಕೇಳುವ ಸ್ಟೂಡೆಂಟ್ಸ್ಗಳಿದ್ದಾರೆ. ಅಪ್ಪ ನನಗೆ ತುಂಬ ಕ್ವಾಲಿಟಿ ಇರುವಂಥ, ಕಾಸ್ಟ್ಲಿ ಇರುವಂಥ ಆಂಡ್ರಾಯ್ಡ್ ಸೆಟ್ ಮೊಬೈಲನ್ನು ಕೊಡಿಸುವಂತ ಕೇಳೋ ಸ್ಟೂಡೆಂಟ್ಸ್ಗಳಿದ್ದಾರೆ. ಆದರೆ ಯಾವತ್ತಾದರೂ ಅಪ್ಪ ನಾನು ಪುಸ್ತಕಗಳನ್ನು ತಗೋಬೇಕು, ಅದಕ್ಕೆ ಹಣ ಕೊಡು ಅಂತ ಕೇಳುವ ಸ್ಟೂಡೆಂಟ್ಸ್ಗಳು ಎಷ್ಟು ಜನ ಇದ್ದಾರೆ? ಯೋಚನೆ ಮಾಡಿ. ಒಂದು ಬಾರಿ ನೀವು ಆ ದಿಶೆಯೊಳಗೆ ಚಿಂತನೆ ಮಾಡಿಕೊಂಡು ನಿಮ್ಮ ಹಣ ಖರ್ಚು ಮಾಡೋದಾದರೆ ಅದು ಪುಸ್ತಕಗಳ ಖರೀದಿಗಾಗಿ ಅನ್ನುವಂತಹ ವಿಚಾರಗಳನ್ನು ಇಟ್ಕೋಬೇಕು ನೀವು ಅಂತ ಮಾತು. ಇವತ್ತಾಗಲೇ ಸರ್ ನಾವು ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ ಇಲ್ಲಿ ರಂಗಮಂದಿರದಲ್ಲಿ. ಆ ರಂಗಮಂದಿರದಲ್ಲಿ ಹಿಂದೆ ಒಂದು ಕಾರ್ಯಕ್ರಮ ಜರುಗಿತ್ತು. ಅದು ಒಂದು ಪುಸ್ತಕದ ಬಿಡುಗಡೆ ಆಗಿತ್ತು. ಯಾರು ಗೊತ್ತಾ? ಅವರು ನಿಮ್ಮ ಹಾಗೆ ಕನಸುಗಳನ್ನು ಕಟ್ಕೊಂಡು, ನಾನು MSc ಓದ್ತಿರ್ಬೇಕಾದ್ರೆ
ಅವರು BA ಮಾಡಿಕೊಂಡು IAS ಕೋಚಿಂಗ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅಲ್ಲಿರುವಂಥ ಅವ್ರಿಗೆ ಎಂಥ ಹುಚ್ಚಿತ್ತು ಗೊತ್ತಾ ನಿಮಗೆ? ಅವರಿಗೆ ಬಂದಿದ್ದು 1 ರಿಂದ 10ನೇ ತರಗತಿಯವರೆಗೆ ಓದಿದ್ದು ಕನ್ನಡ ಮಾಧ್ಯಮದಲ್ಲಿ. ಆದರೆ ಅವರಿಗೆ ಇಂಗ್ಲೀಷದ ಹುಚ್ಚು. ನಾನು ಇಂಗ್ಲೀಷನ್ನು ಚೆನ್ನಾಗಿ ಮಾತಾಡಬೇಕು, ಇಂಗ್ಲೀಷ್ನಲ್ಲೇ ಬರೀಬೇಕು, ಇಂಗ್ಲೀಷ್ನಲ್ಲೇ ನಾನು ಎಲ್ಲರನ್ನ ಇಂಪ್ರೆಸ್ ಮಾಡಬೇಕು ಅನ್ನುವಂತಹ ಒಂದು ತುಡಿತ ಏನಿತ್ತಲ್ಲ, ಕನ್ನಡ ಮಾಧ್ಯಮದಿಂದ ಬಂದ ಹುಡುಗನೊಬ್ಬ ಧಾರವಾಡದ ಕಾಲೇಜಿನಲ್ಲಿ ಓದಿ ಇಂಗ್ಲೀಷ್ನಲ್ಲಿ ಇಂಥ ಅದ್ಭುತವಾದ ಜ್ಞಾನವನ್ನು ಸಂಪಾದನೆ ಮಾಡ್ತಾರೆ. IAS ಪರೀಕ್ಷೆಯನ್ನು ಓದಬೇಕು ಅಂತ ಹೋದ ಹುಡುಗ IAS ಪರೀಕ್ಷೆಯನ್ನು ಪಾಸ್ ಆಗಲಿಲ್ಲ. ಆದರೆ PSI ಆಗಿ ಸೆಲೆಕ್ಟ್ ಆಗ್ತಾರೆ. PSI ಆಗಿ ಸೆಲೆಕ್ಟ್ ಆದಮೇಲೆ CPI ಆಗಿ ಇವತ್ತು ಬಿಜಾಪುರದಲ್ಲಿ DYSP ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ IASಗಾಗಿ ಏನು ಓದಿದ್ರಲ್ಲ, ಆ ಜ್ಞಾನ ವ್ಯರ್ಥವಾಗಲಿಲ್ಲ. ನಾವು ಯಾವುದೋ ಒಂದು ಸಂದರ್ಭಕ್ಕೆ, ಯಾವುದೋ ಒಂದು ಪರೀಕ್ಷೆಗೆ ಓದಬೇಕು ಅಂತ ಹಂಬಲಿಸಿ ನೀವೇನು ಓದ್ತಾ ಇದ್ದೀರಲ್ಲ, ಬಹುಶಃ ನೀವು KS ಅಧಿಕಾರಿಗಳು ಆಗಲಿಕ್ಕಿಲ್ಲ, ಆದರೆ ಇನ್ನಾವುದೋ ಬೇರೆ ಅಧಿಕಾರಿ ಆಗ್ಬೋದು, ಅಥವಾ KS ಅಧಿಕಾರಿಯೇ ಆಗ್ಬೋದು. ಭಾಳ ಜನ ಅಧಿಕಾರಿಗಳಿದ್ದಾರೆ. ಅವರೆಲ್ಲ ಅಧಿಕಾರಿಗಳನ್ನು ಯಾರೂ ಸಮಾಜ ಗುರುತಿಸೋದೇ ಇಲ್ಲ. ಆದರೆ ಇವತ್ತು ಬಸವರಾಜ್ ಎಲಿಗಾರ್ ಅನ್ನುವಂಥ DYSP ಬಿಜಾಪುರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಸವಣ್ಣವರ 958 ವಚನಗಳನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲೀಷ್ನಲ್ಲಿ ಶ್ರೇಷ್ಠ ಗುರು ಅಂತ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಎರ್ವಿನ್ ತೆಲಿಮಠ್ ಅಂತ ಇಂಗ್ಲೀಷ್ ಪ್ರೊಫೆಸರ್ ಇದ್ರು. ಅವರು ಅದಕ್ಕೆ ಮುನ್ನುಡಿ ಬರೀತಾರೆ. ನೀವು ಮೆನೆಂಜಿಸ್ ಅನ್ನುವಂಥ ಡಾಕ್ಟರ್ ಮೆನೆಂಜಿಸ್ ಅನ್ನುವಂಥ ಅವರು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ರು. ಅದರ ಸಮಕ್ಕೆ ತೂಗುವಂಥ ಶಕ್ತಿ ನಿಮ್ಮ ಟ್ರಾನ್ಸ್ಲೇಷನ್ಗೆ ಇದೆ ಅಂತ ಹೇಳಿ ಅವರು ಅಪ್ರಿಷಿಯೇಟ್ ಮಾಡ್ತಾರೆ. ನನ್ನೊಳಗಿನ ನಾನು ನೀನೇ ಅನ್ನುವಂಥ ಪುಸ್ತಕದ ಹೆಸರು ಮೈ ಮೀ ಈಸ್ ದಿ ಅನ್ನುವಂಥ ಪುಸ್ತಕ. ಅದು ಮೊನ್ನೆ ರಂಗಮಂದಿರದಲ್ಲಿ ಬಿಡುಗಡೆ ಆಗ್ತದೆ. ಅದು ಇವತ್ತು ಅವರಿಗೆ ಜಗತ್ತಿನ ತುಂಬೆಲ್ಲ ಹೆಸರನ್ನು ತಂದು ಕೊಡ್ತದೆ ಅಂತ ಹೇಳಿದ್ರೆ, ಅಂತಹ ಎಲಿಗಾರರು, ಅಂತಹ ಬಸವರಾಜ್ ಎಲಿಗಾರವರು ನಿಮ್ಮೊಳಗೆ ಹೊರಗೆ ಬರಬೇಕಲ್ವಾ? ನೀವು ಕಲಿಯುವ ಯಾವ ಜ್ಞಾನವೂ ವ್ಯರ್ಥ ಆಗೋದಿಲ್ಲ. ಮುಂದೊಂದು ದಿನ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು 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 ಹೊಳಪನ್ನು ತಂದು ಕೊಡ್ತದೆ ಆ ಜ್ಞಾನ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಸ್ಟೂಡೆಂಟ್ಸ್ ನಿಮ್ಮ ಜೊತೆಗೆ ಮಾತಾಡಬೇಕು ಭಾಳಷ್ಟು ಅಂತ ನಾನು ಬಂದೆ. ಸರ್ ಆಕಸ್ಮಿಕವಾಗಿ ಮಾತಾಡಿ ಸರ್ ಒಂದು ಸ್ವಲ್ಪ ಕೇಳಿದರು. ನನ್ನ ಮಾತು ಇಷ್ಟೇ, ಬಸವಣ್ಣ ಹೇಳಿದ ಹಾಗೆ ಒಂದು ಸಾರಿ ನಿಮ್ಮನ್ನು ನೀವು ಯೋಚನೆ ಮಾಡ್ಕೊಳ್ಳಿ. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ಅಂತ ಬಸವಣ್ಣವ್ರು ಕೇಳ್ಕೊಂಡಿದ್ರು. ನೀವು ಅಷ್ಟೇನೆ, ಅತ್ತಲಿತ್ತ ಹೋಗದಂತೆ ಸಿನಿಮಾ ಥಿಯೇಟರ್ಗಳಿಗೆ ಹೋಗದಂತೆ ಅಥವಾ ಇನ್ನಾವುದೋ ಅಲ್ಲದ ಸ್ಥಳಗಳಿಗೆ ಹೋಗದಂತೆ ಏನನ್ನ ಹೆಳವನನ್ನಾಗಿ ಮಾಡುತ್ತಂದೆ ಅಂತ ಪ್ರಾರ್ಥನೆ ಮಾಡಬೇಕು. ನಾನು ಗುರಿಯ ಬೆನ್ನತ್ತಿ ಹೊರಟಿದ್ದೇನೆ. ಆ ಗುರಿ ಮುಟ್ಟುವವರೆಗೆ ಯಾವುದೇ ಸಣ್ಣ ವಿಷಯಗಳು ನನ್ನನ್ನು ಗುರಿಯಿಂದ ಮತ್ತೆ ಹಿಂದಕ್ಕೆ ಎಳೆಯಬಾರದು. ಹಾಗೆ ದೇವರೇ, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ. ನಾನು ಹೋಗೋದಾದರೆ ಲೈಬ್ರರಿಗೆ ಹೋಗಬೇಕು, ನಾನು ಹೋಗೋದಾದರೆ ಗುರುವಿನ ಬಳಿಗೆ ಹೋಗಬೇಕು, ನಾನು ಹೋಗೋದಾದರೆ ನನ್ನ ಜ್ಞಾನ ಎಲ್ಲಿ ಮಲ್ಟಿಪ್ಲೈ ಆಗುತ್ತೋ ಆ ಸ್ಥಳಕ್ಕೆ ಹೋಗಬೇಕು. ಹಾಗೆ ಮಾಡಿಸು ತಂದೆ ನನ್ನನ್ನು ಅಂತ ದೇವರನ್ನು ಪ್ರಾರ್ಥಿಸಬೇಕು. ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ಅದಾರೋ ಬಂದು ಧಾರಾವಾಹಿಗಳ ಬಗ್ಗೆ ಚರ್ಚೆ ಮಾಡ್ತಾರೆ, ಅದಾರೋ ಬಂದು ಅದ್ಯಾರೋ ಹೀರೋನ ಸಿನಿಮಾದ ಬಗ್ಗೆ ಚರ್ಚೆ ಮಾಡ್ತಾರೆ, ಇನ್ನಾರೋ ಬಂದು ಯಾವುದೋ ಹುಡುಗಿ ಬಗ್ಗೆ ಚರ್ಚೆ ಮಾಡ್ತಾರೆ, ಇನ್ನಾರೋ ಬಂದು ಇನ್ನೊಬ್ಬ ಹುಡುಗನ ಬಗ್ಗೆ ಚರ್ಚೆ ಮಾಡ್ತಾರೆ. ಆದರೆ ಇಂತಹ ಯಾವುದಕ್ಕೂ ಉಪಯೋಗವಿಲ್ಲದ ವಿಚಾರಗಳು ನನ್ನ ಕಿವಿಗೆ ಬೀಳದ ಹಾಗೆ ನನ್ನನ್ನು ಕಿವುಡನನ್ನಾಗಿ ಮಾಡುತ್ತಂದೆ. ನನಗೆ ಸಾಧನೆ ಮಾಡಲಿಕ್ಕೆ ಸ್ಫೂರ್ತಿಯನ್ನು ನೀಡುವ ರವಿ ಡಿ ಚೆನ್ನಣ್ಣವರ ಕಥೆಗಳು ನನ್ನ ಕಿವಿಯ ಮೇಲೆ ಬೀಳುವ ಹಾಗೆ ಮಾಡುತ್ತಂದೆ. ಆವತ್ತು ಅಪ್ಪನನ್ನ ರಿಕ್ಷಾದಲ್ಲಿ ಕೂರಿಸಿಕೊಂಡು ಬೆವರು ಸುರಿತ IAS ಅಧಿಕಾರಿಯಾಗಿ ಬಂದ ಗೋವಿಂದ್ ಜೈಸ್ವಾಲ್ ಅನ್ನುವ ಹುಡುಗ DC ಆಗಿ ಅಪ್ಪ ತುಳಿಯುತ್ತಿದ್ದ 3 ಗಾಲಿಯ ರಿಕ್ಷಾದ ಮೇಲೆ ಕೂಡಿಸಿಕೊಂಡು ಆ ವಾರಣಾಸಿಯ ಕಾಶಿಯ ತುಂಬೆಲ್ಲ ಈಸ್ ಮೈ ಫಾದರ್, ನನ್ನನ್ನ ತಂದೆ ಇವರು, ನಾನು ಇವತ್ತು DC ಆಗಿದ್ದೇನೆ, ಅದಕ್ಕೆ ಕಾರಣ ನನ್ನ ಅಪ್ಪ ಅಂತ ಹೇಳಿ ಊರ್ ಜನರಿಗೆ ಪರಿಚಯ ಮಾಡ್ಕೊಂಡು ಬಂದ್ರಲ್ಲ ಗೋವಿಂದ್ ಜೈಸ್ವಾಲ್, ಅವರ ಸಾಧನೆಯ ಕಥೆಗಳು ನನ್ನ ಕಿವಿಗೆ ಬೀಳುವ ಹಾಗೆ ಮಾಡುತ್ತಂದೆ. ಒಬ್ಬ ಶಾಲಿನಿ ರಜನೀಶ್ ಅನ್ನುವ IAS ಆಫೀಸರ್ ಹಾಗೆ, ಒಬ್ಬ ಡಿ ರೂಪ ಅನ್ನುವ IAS ಅಧಿಕಾರಿ ಹಾಗೆ, ಒಬ್ಬ ರೋಹಿಣಿ ಸಿಂಧೂರಿ ಅನ್ನುವಂಥ ಖಡಕ್ ಆಫೀಸರ್ ಹಾಗೆ, ಒಬ್ಬ ವಿ ರಶ್ಮಿ ಅನ್ನುವ IAS ಆಫೀಸರ್ ಹಾಗೆ, ಅಂತಹ ಅವರ ಸಾಧನೆಯ ಕಥೆಗಳು ನನ್ನ ಕಿವಿಗೆ ಬೀಳುವ ಹಾಗೆ ಮಾಡು ದೇವರೇ ಅಂತ ಪ್ರಾರ್ಥನೆ ಮಾಡಬೇಕೇ ಹೊರತು ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ಇನ್ನೊಂದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಅಂತ ಕೇಳಿದ್ದಾರೆ. ನಾನು ಮೊಬೈಲ್ ನೋಡಿದರೆ ಒಳ್ಳೆಯದನ್ನೇ ನೋಡಬೇಕು, ನಾನು ಮೊಬೈಲಲ್ಲಿ ಹುಡುಕಿದರೆ ಜ್ಞಾನಕ್ಕಾಗಿ ಹುಡುಕಬೇಕು,
ಹಾಗೆ ಹುಡುಕದೆ ಅಲ್ಲದ ವಿಚಾರಗಳನ್ನು, ರೀಲ್ಸ್ಗಳನ್ನು ನೋಡಿಕೊಂಡು ಚಾಟ್ ಮಾಡಿಕೊಂಡು ಹಾಗೆ ಮಾಡದ ಹಾಗೆ ನನ್ನನ್ನು ಅಂಧಕನನ್ನಾಗಿ ಮಾಡು, ಕೂಡನನ್ನಾಗಿ ಮಾಡು ತಂದೆ. ನಾನು ನೋಡಿದರೆ IAS KS ಪುಸ್ತಕಗಳನ್ನೇ ನೋಡಬೇಕು, ಮಾಡಿದರೆ ಸಾಧನೆ ಮಾಡಿರುವ ಸಾಧಕರ ಚಿತ್ರಗಳನ್ನೇ ನೋಡಬೇಕು ಅನ್ನುವ ಹಾಗೆ ನನ್ನನ್ನು ನೀವು ಇರಿಸು ದೇವರೇ ಅಂತ ನಿಮ್ಮನ್ನು ಪ್ರಾರ್ಥನೆ ಮಾಡಿಕೊಂಡು ಮುಂದೆ ಸಾಗೋದಾದರೆ ಅದ್ಭುತವಾದ ಸಾಧನೆ ನಿಮ್ಮಿಂದ ಸಾಧ್ಯ ಆಗುತ್ತೆ ಅನ್ನುವಂಥ ವಿಚಾರಗಳನ್ನು ನಿಮ್ಮ ಮುಂದೆ ಈ ಸಂದರ್ಭದಲ್ಲಿ ಹಂಚಿಕೊಂಡು, ಸ್ಟೂಡೆಂಟ್ಸ್ ಯಾರು ಕಡಿಮೆ ಇಲ್ಲ, ಒಂದು ಸಾರಿ ನಿಮಗೆ ನಾನು ಅಭಿನಂದಿಸ್ತೇನೆ. ಈ ಸಂದರ್ಭದಲ್ಲಿ ಸಾಧನೆಯ ಹಾದಿಯಲ್ಲಿ ಈಗಾಗಲೇ ಸಾಕಷ್ಟು ಹೆಜ್ಜೆಗಳನ್ನು ನೀವು ಕ್ರಮಿಸಿದ್ದೀರಿ. ಒನ್ ಥಿಂಗ್ ಐ ವುಡ್ ಲೈಕ್ ಟು ಟೆಲ್ ಯು ಸ್ಟೂಡೆಂಟ್ಸ್, ನೀವು ಯಾರು ಕಡಿಮೆ ಅಲ್ಲ. ನೀವೆಲ್ಲ ಹೀಗೆ ನಾನು ಹೇಳ್ತಾ ಇದ್ದೆ, ಸಾಧನೆ ಮಾಡ್ತೀರಾ, ನಿಮ್ಮಿಂದ ಸಾಧ್ಯ ಇದೆ, ನಿಮ್ಮಿಂದ ಸಾಧ್ಯ ಇದೆ ಅಂತ ಹೇಳ್ತೀನಲ್ಲ, ಹಾಗೆ APJ ಅಬ್ದುಲ್ ಕಲಾಂ ಹೇಳ್ತಾ ಇದ್ರು. ಅವ್ರು ಹೇಳ್ತಿರ್ಬೇಕಾದ್ರೆ ಇವ್ರು ಕೇಳ್ತಾರೆ, ಒಂದು ಹುಡುಗ ಎದ್ದು ಕೇಳ್ತಾನೆ, ಮಿಸ್ಟರ್ ಕಲಾಂ ನನಗೊಂದು ಡೌಟ್ ಇದೆ, ನೀವು ಹೇಳ್ತಾ ಇದ್ದೀರಾ ನಾನು ಏನು ಬೇಕಾದರೂ ಮಾಡಬಲ್ಲೆ ಅಂತ, ಬಟ್ ನಾನು ಎದ್ದು ನಿಂತ್ಕೊಂಡ್ರೆ ಸಾಕು ಗಡಗಡ ನಡುಗ್ತೇನೆ, ಮಾತಾಡೋಕ್ಕೆ ಹೋದರೆ ಮಾತೇ ಬರೋದಿಲ್ಲ, ನನ್ನಂಥವ್ರು ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯನಾ ಅಂತ ಮಿಸ್ಟರ್ ಕಲಾಂ ಅಂತ ಕೇಳ್ತಾರೆ. ಕಲಾಂ ಅವರಿಗೆ ಒಂದು ಕವಿತೆ ಹೇಳ್ತಾರೆ, ಮೈ ಚೈಲ್ಡ್, ನೌ ಐ ವಿಲ್ ಬಿ ಗೋಯಿಂಗ್ ಟು ಕೋಟ್ ಎ ಪರ್ಸಿಯನ್ ಪೋಯಮ್ ವಿಚ್ ಹ್ಯಾಸ್ ಬಿನ್ ಟ್ರಾನ್ಸ್ಲೇಟೆಡ್ ಟು ಇಂಗ್ಲಿಷ್, ಜಸ್ಟ್ ಲಿಸನ್ ಇಟ್ ಅಂತ ಹೇಳಿ ಆ ಮಗುವಿಗೆ ಹೇಳ್ತಾರೆ. ಐ ಆಮ್ ಬಾರ್ನ್ ವಿತ್ ಕಾನ್ಫಿಡೆನ್ಸ್, I am born with courage. I am born with some ideas and dreams. I am born with goodness and trust. And I am born with wings. So I mean not for crawling. God has given me the wings. So I will fly. I will fly. I will fly in the sky. ಅಂತ ಹೇಳಿ ಕಲಾಂ ಕೇಳ್ತಾರೆ, my child, have you got the answer? Yes, Mr. Kalam. I got the answer. God has given me the wings. So I meant not for crawling. ದೇವರು ನನಗೆ ರೆಕ್ಕೆಗಳನ್ನು ಕೊಟ್ಟು ಕಳಿಸಿದ್ದಾನೆ. ನಾನು ಭೂಮಿಯ ಮೇಲೆ ಬಿದ್ದು ಒದ್ದಾಡೋದಕ್ಕೆ ಹುಟ್ಟಿ ಬಂದವನಲ್ಲ, ಹಕ್ಕಿಯ ಹಾಗೆ ಆಕಾಶದ ಎತ್ತರಕ್ಕೆ ಹಾರೋದಕ್ಕೆ ಬಂದವನು ಅಂತ ಹೇಳಿ ಆ ಹುಡುಗ ಹೋಗಿ ಸಾಧನೆ ಮಾಡ್ತಾರಲ್ಲ, ದೇವರು ನಿಮ್ಮೆಲ್ಲರಿಗೂ ರೆಕ್ಕೆಗಳನ್ನು ಕೊಟ್ಟು ಕಳಿಸಿದ್ದಾರೆ. ನೀವೆಲ್ಲ ರೆಕ್ಕೆಗಳನ್ನು ಕಟ್ಕೊಂಡು ನಾನು ನೆಲದಲ್ಲೇ ಒದ್ದಾಡ್ತೀನಿ ಅಂದರೆ ಏನೂ ಮಾಡೋಕ್ಕಾಗಲ್ಲ. ನೋ, ರೆಕ್ಕೆಗಳನ್ನು ಕೊಟ್ಟಿರೋದು ಆಕಾಶದ ಎತ್ತರಕ್ಕೆ ಹಾರೋದಕ್ಕೆ ಬಂದವರು ನಾವು ಅಂತ ಹೇಳಿ ನೀವು ಸಂಕಲ್ಪ ಮಾಡಿಕೊಂಡು ಇವತ್ತಿನ ಇಲ್ಲಿ ಬಂದಿರುವಂಥ ಅಧ್ಯಯನಕ್ಕೆ ನಿಮ್ಮನ್ನು ತೊಡಗಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಲಾಸ್ಟ್ಲಿ ಏನು ಬೇಕಾದರೂ ಆಗಲಿ, ಅಪ್ಪ ಅಮ್ಮನ ಪ್ರೀತಿ ನಾನು ಯಾವಾಗಲೂ ಹೇಳ್ತಿರ್ತೇನೆ ಅದನ್ನು, ಹಾಗೆ ನೀವು ಆ ಪ್ರೀತಿಯನ್ನು ಉಳಿಸ್ಕೊಂಡು ಅಪ್ಪ ಅಮ್ಮನಿಗೆ ಮೋಸ ಮಾಡದೆ ಅವರ ಕನಸುಗಳಿಗೆ ಒಂದಿಷ್ಟು ನೀವು ರೆಕ್ಕೆಗಳನ್ನು ಕಟ್ಟಿ ಮೇಲಕ್ಕೆ ಹಾರಿ ಸಾಧನೆ ಮಾಡಿ ಅವರೆಲ್ಲ ಬೀಗುವ ಹಾಗೆ ಮಾಡಬೇಕು ಅನ್ನುವಂಥ ವಿಚಾರಧಾರೆಗಳನ್ನು ನಿಮ್ಮ ಮುಂದೆ ನಾನು ಇಡ್ತಾ, ನಮಗೆ ಯಾವಾಗಲೂ ಹೇಳ್ತಾರೆ, ಬಹುಶಃ ಭಂಡಾರಿ ಮಠ್ ಸರ್ ಅವರು, ಅವರಲ್ಲಿ ಜ್ಞಾನ ಇದೆ ಅನ್ನೋ ಒಂದು ಕಾರಣಕ್ಕೆ ಅವ್ರು ಹೀರೋಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ನಾನು ಭಾರಿ ಜಾಣ ಇದ್ದೇನೆ, ನಾನು IAS ಪಾಸ್ ಆಗಿದ್ದೇನೆ, KS ಪಾಸ್ ಆಗಿದ್ದೇನೆ ಅಂತ ಬೀಗುವ ನೂರಾರು ಜನ ಅಧಿಕಾರಿಗಳಿದ್ದಾರೆ. ಆದರೆ ಯಾರಲ್ಲಿ ಮೃದು ವಚನಗಳು ಇಲ್ವೋ, ಯಾರಲ್ಲಿ ಮಾತುಗಳು ಚೆನ್ನಾಗಿಲ್ವೋ, ಯಾರಲ್ಲಿ ಪ್ರೀತಿಸುವ ಹೃದಯ ಇಲ್ವೋ, ಯಾರಲ್ಲಿ ಬಾಗುವ ಮನಸ್ಸಿಲ್ವೋ, ಅವರು ದೊಡ್ಡ ವ್ಯಕ್ತಿಗಳಾಗಿ ಸಾವಿರಾರು ಜನರ ಪ್ರೀತಿಯನ್ನು ಗಳಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದು ಅವರ ಜ್ಞಾನದ ಜೊತೆಗೆ, ಸತತ ಪರಿಶ್ರಮದ ಜೊತೆಗೆ, ಕಾಯಿಕ ಪ್ರಜ್ಞೆಯ ಜೊತೆಗೆ ಎಲ್ಲರನ್ನ ಪ್ರೀತಿಸುವ, ಅವರೆಲ್ಲರನ್ನ ತಮ್ಮ ಎದೆಯೊಳಗೆ ಇಂಬಿಟ್ಟುಕೊಂಡು ಸಾಧ್ಯವಾದದಷ್ಟನ್ನೆಲ್ಲ ನಿಮಗೆ ಹಂಚಿಬಿಡಬೇಕನ್ನುವ ಮತ್ತು ಬಾಗುವ ಒಂದಿಷ್ಟು ಮೃದು ಮಾತಿನ, ಆಮೇಲೆ ಒಳ್ಳೆತನದ ಭಾವನೆಗಳು ಅವರಲ್ಲಿ ಇದೆ ಅನ್ನೋ ಕಾರಣಕ್ಕಾಗಿಯೇ ಇವತ್ತು ಅವರು ಇಷ್ಟು ವರ್ಷಗಳವರೆಗೂ ಇನ್ನೂ ನಿಮ್ಮ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಹಾಗೆ ನೀವು ಆಗಬೇಕು. ಅದಕ್ಕೆ ಬಸವಣ್ಣ ಹೇಳಿದ ಹಾಗೆ ಏನು ನಿಮಗೆ ಹೇಳ್ತೀವಲ್ಲ, ಏನು ಹೇಳ್ತಾರೆ ಅದು, ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ. ನನ್ನ ತಲೆ ಸದಾ ಬಾಗಿರಬೇಕು, ನನ್ನ ಕೈಗಳು ಮುಗಿದಿರಬೇಕು, ನನಗೆ ಸೊಕ್ಕು ಬರಬಾರದು, ಹಾಗೆ ನನ್ನನ್ನು ಇರಿಸು ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಕೇಳ್ಕೊಂತಾರೆ, ನಾವಲ್ಲ. ಹಾಗೆ ಅವ್ರು ಕೇಳ್ಕೊರೋದು, ದೇವರೇ ಎಷ್ಟು ಕೀರ್ತಿ ಬಂದರು, ಎಷ್ಟು ಹಣ ಬಂದರು, ನನಗೆ ನನ್ನ ಜನರನ್ನು ಅಪ್ಪಿಕೊಳ್ಳಲು ಆಗದಷ್ಟು ನನ್ನನ್ನು ದೊಡ್ಡವನನ್ನಾಗಿ ಮಾಡಬೇಡ ತಂದೆ ಅಂತ ಕೇಳ್ಕೊಳ್ಳೋದು. ವಾಜಪೇಯಿ ಅದನ್ನೇ ಕೇಳ್ಕೊತಾರೆ, ದೇವರೇ ನನಗೊಂದು ವರವನ್ನು ಕರುಣಿಸು, ನಾನು ಎಷ್ಟು ಎತ್ತರಕ್ಕೆ ಬೆಳಿಬೇಕು ಅಂದರೆ, ನಾನು ಎತ್ತರಕ್ಕೆ ಬೆಳೆದು ಹೋಗಿ ನನ್ನ ಬಂಧುಗಳು, ನನ್ನ ಗೆಳೆಯರು, ನನ್ನ ಮಿತ್ರರು ನನ್ನ ಅಪ್ಪಿಕೊಳ್ಳಲು ಆಗದಷ್ಟು ಎತ್ತರಕ್ಕೆ ನಾನು ಬೆಳಿಬಾರ್ದು, ಅಷ್ಟು ಹಾಗೆ ನನ್ನನ್ನು ಇರಿಸು ಅಂತ ಹೇಗೆ ಯಾರು ಕೇಳ್ಕೊತಾರೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಕೇಳ್ಕೊತಾರಲ್ಲ, ಹಾಗೆ ಬಸವಣ್ಣ ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ಅಂತ ಕೇಳ್ಕೊತಾರಲ್ಲ. ಮೃದು ವಚನಗಳೇ ಸಕಲ ಜಪಂಗಳಯ್ಯ, ಮೃದು ವಚನಗಳೇ ಸಕಲ ತಪಂಗಳಯ್ಯ, ಸದು ವಿನಯವೇ ಸದಾಶಿವನ ಒಲುಮೆಯ ಅಂತ ಕೇಳ್ಕೊತಾರಲ್ಲ. ಆ ವಿನಯ ಅದು ಇದ್ದರೆ ವಿಜಯ ನಿನ್ನದೇ, ವಿನಯವಿದ್ದರೆ ವಿಜಯ ನಿಮ್ಮದೇ ಅಂತ ಹೇಳಿದಾರಲ್ಲ.
ಆ ವಿನಯದಿಂದ ವಿಜಯವನ್ನು ಸಂಪಾದನೆ ಮಾಡುವ ಕಡೆಗೆ ಅವ್ರು ಹೋಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಭಾಳಷ್ಟು ಇದೆ ಮಾತಾಡೋದಕ್ಕೆ, ಇನ್ನೂ ನೂರಾರು ಮಾತುಗಳು ನನ್ನ ಎದೆಯೊಳಗೆ ಹಾಗೆ ಉಳಿತವೆ. ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಿ, ನಿಮ್ಮ ಸಮಯ ಕೂಡ ಈಗ ಮುಗಿದಿದೆ ಅಂತ ಅನ್ಸ್ಕೊಂಡು ತುಂಬ ಹೆಚ್ಚೊತ್ತು ಆಗಿದೆ. 8 ಗಂಟೆಗೆ ಮುಗಿಬೇಕಾದ ಕ್ಲಾಸಸ್ ಇನ್ನೂ ಕೂಡ ನಡೀತಾ ಇದೆ. ಸ್ಟೂಡೆಂಟ್ಸ್, ನಿಮ್ಗೆ ಇಷ್ಟೇ, ಯಾವಾಗಲೂ ನಿಮಗೆ ಗೆಲುವಾಗಲಿ, ಒಳ್ಳೆಯ ಶಕ್ತಿಯನ್ನು ದೇವರು ನಿಮಗೆ ಕೊಡಲಿ, ತಂದೆ ತಾಯಿಗಳನ್ನು ಪ್ರೀತಿಸುವಂಥ ಮನಸ್ಸು ನಿಮ್ಮದಾಗಿರಲಿ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ, ಬೆಳಕನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೇ, ನಿನಗೆ ಬೇರೆ ಹೆಸರು ಬೇಕೇ, ಅಮ್ಮ ಎಂದರೆ ಅಷ್ಟೇ ಸಾಕೆ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ, ಬೆಳಕನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೇ, ನಿನಗೆ ಬೇರೆ ಹೆಸರು ಬೇಕೇ, ಅಮ್ಮ ಎಂದರೆ ಅಷ್ಟೇ ಸಾಕೆ, ಅಮ್ಮ ಎಂದರೆ ಅಷ್ಟೇ ಸಾಕೆ. ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ, ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ, ತಂದೆ ಮಗುವ ತಬ್ಬಿದಾಕೆ, ತಂದೆ ಮಗುವ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಬೇಕೇ, ನಿನಗೆ ಬೇರೆ ಹೆಸರು ಬೇಕೇ, ಅಮ್ಮ ಎಂದರೆ ಅಷ್ಟೇ ಸಾಕೆ, ಅಮ್ಮ ಎಂದರೆ ಅಷ್ಟೇ ಸಾಕೆ. ಅಮ್ಮ ಅಲ್ವಾ? ಹಾಗೆ ಅಮ್ಮನ ಪ್ರೀತಿ, ತಂದೆಯ ಪ್ರೀತಿ ನಿಮ್ಮ ಜೊತೆಗಿರಲಿ. ನಿಮ್ಗೆ ಗೊತ್ತಿದೆ, ಸಣ್ಣ ಸಣ್ಣಗಳು ಕಾಲಲ್ಲಿ ಮುಳ್ಳು ನಟ್ಟಿದ್ರೆ ಅಮ್ಮ ಅಂತ ಕರಿತೇವೆ ಅಲ್ವಾ? ಕಾಲಲ್ಲಿ ಮುಳ್ಳು ನಟ್ಟಾಗ ನಾವೇನಂತೇವೆ? ಅಮ್ಮ ಅಂತೇವೆ. ಆದರೆ ದೊಡ್ಡದಾದ ಬಸ್ ನನ್ನ ಮೇಲೆ ಬಂದಾಗ ಸಪ್ನಯಪ್ಪ ಅಂತೇವೆ ಅಲ್ವಾ? ಯೋಚನೆ ಮಾಡಿದ್ರು ಒಂದ್ಸಾರಿ, ನೋಡಿದ್ರೆ ಒಂದ್ಸಾರಿ, ನಿಮಗೇನಾದ್ರೂ ಸಣ್ಣಗೆ ಮುಳ್ಳು ಚುಚ್ಚಿದ್ರೆ ಅಮ್ಮ ಅಂತೇವೆ. ಆದರೆ ದೊಡ್ಡದಾದ್ರೂ ಏನಾದರೂ ವಾಹನ ನಮ್ಮ ಮೇಲೆ ಬಂದರೆ ಸಪ್ನಪ್ಪ ಅಂತೇವೆ, ಅಪ್ಪನ ನೆನೆಸ್ಕೋತೇವೆ. ಚಿಕ್ಕ ಚಿಕ್ಕ ಸಮಸ್ಯೆಗಳು ಬಂದರೆ ಅಮ್ಮ ಸಿಗ್ತಾಳೆ, ದೊಡ್ಡ ದೊಡ್ಡ ತೊಂದರೆಗಳು ಬಂದಾಗ ಅಪ್ಪ ಇರ್ತಾನೆ. ಅಮ್ಮ ನನಗೆ ಜನ್ಮ ಕೊಡ್ತಾಳೆ, ಅಪ್ಪ ನನ್ನ ಹೆಗಲ ಮೇಲೆ ಕೂಡಿಸ್ಕೊಂಡು ಜಗತ್ತನ್ನು ತೋರಿಸ್ತಾನೆ. ಅಪ್ಪ ಅಂದರೆ ಆಕಾಶ ಅಲ್ವಾ? ಅಂತ ಅಪ್ಪನ ಪ್ರೀತಿಗೆ, ಅಮ್ಮನ ಪ್ರೀತಿಗೆ ದೋಖಾ ಮಾಡದೆ ಯಾವ ಉದ್ದೇಶಕ್ಕಾಗಿ ಇಲ್ಲಿ ಬಂದಿದ್ದೀರಲ್ಲ, ಆ ಉದ್ದೇಶದ ಸಾಫಲ್ಯ ಮಾಡ್ಕೊಳ್ಳೋದಕ್ಕಾಗಿ ನಿಮ್ಮ ಪ್ರತಿ ಕ್ಷಣವನ್ನು ಅದಕ್ಕೆ ವಿನಿಯೋಗಿಸಿ ಸಾಧನೆ ಮಾಡಿ ಸಿದ್ಧಿಯಾಗಲಿ, ನಿಮಗೆಲ್ಲ ಗೆಲುವಾಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ, ಸರ್ ಮತ್ತೆ ನನ್ನನ್ನು ತಂದು ನಿಲ್ಲಿಸಿದ್ರಿ. ನಾನು ಮಾತಾಡೋದಕ್ಕೆ ನಿಂತರೆ ಖುಷಿನೇ ಆಗ್ತದೆ, ನನಗೆ ನಾನ್ ಸ್ಟಾಪ್ ಹೋಗ್ತಾನೆ ಇರಬೇಕು ಅನ್ನಿಸ್ತಾನೆ ಇರ್ತದೆ. ಕೇಳುವ, ಚಪ್ಪಾಳೆ ತಟ್ಟುವ, ಅದನ್ನು ಖುಷಿ ಪಡುವ, ಆನಂದಿಸುವಂಥ ಹೃದಯ ನಿಮ್ಮಲ್ಲಿದೆ ಅಲ್ಲ, ಇದು ಸಾಕು, ಏನೂ ಬೇಕಿಲ್ಲ. ಇನ್ನೊಬ್ಬರು ಸಾಧನೆ ಮಾಡಿದಾಗ ಚಪ್ಪಾಳೆ ತಟ್ಟುವ, ಇನ್ನೊಬ್ಬರು ಏನಾದರೂ ಸಾಧಿಸಿದಾಗ ಅವರಿಗೆ ಅಭಿನಂದಿಸುವ, ಇಂಥ ಭಾವನೆ ನಿಮ್ಮೊಳಗಿದ್ದರೆ ಸಾಕು, ನೀವು ಕೂಡ ದೊಡ್ಡವರಾಗ್ತೀರಾ, ಆ ಶಕ್ತಿ ನಿಮ್ಮೊಳಗಿರ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಯಾವಾಗಲೂ ಹೇಳುವಂಥದ್ದು, ಗೆದ್ದೆ ಗೆಲ್ಲುವೆವು, ಗೆದ್ದೆ ಗೆಲ್ಲುವೆವು, ಗೆದ್ದೆ ಗೆಲ್ಲುವೆವು ಒಂದು ದಿನ, ಮನದಲ್ಲಿ ವಿಶ್ವಾಸ ಎನ ಎದೆಯಲ್ಲಿ ಮೂಡುತ್ತಿದೆ, ಗೆದ್ದೆ ಗೆಲ್ಲುವೆವು ಒಂದು ದಿನ. ಹಮ್ ಹೋಂಗೆ ಕಾಮಯಾಬ್, ಹಮ್ ಹೋಂಗೆ ಕಾಮಯಾಬ್, ಹಮ್ ಹೋಂಗೆ ಕಾಮಯಾಬ್ ಏಕ್ ದಿನ್, मन में है विश्वास, पूरा है विश्वास, हम होंगे कामयाब एक दिन. We shall overcome, we shall overcome, we shall overcome someday. Oh, deep in my heart, I do believe in, we shall overcome someday. ಗೆದ್ದೆ ಗೆಲ್ಲುವೆವು, हम होंगे कामयाब, we shall overcome. ಗೆದ್ದೆ ಗೆಲ್ಬೇಕು ನೀವು, ಆ ಗೆಲುವು ನಿಮ್ಮದಾಗಬೇಕು. ಯಾರು ನನ್ನಿಂದ ಆಗೋದಿಲ್ಲ ಅಂತ ಯಾರಿದೆಯಲ್ಲ, ಒಂದು ಸಾರಿ ಶರಣಯ್ಯ ಸರ್ ನಿಮಗೆ ಕ್ಲಾಸ್ನಲ್ಲಿ ಆ ಹಾಡ ಹೇಳ್ತಾರೆ. ಅವ್ರ ಹಾಡ ಒಂದು ಅದ್ಭುತವಾದ ಹಾಡಿದೆ, ಅದೇ ರಾಜ್ಕುಮಾರ್ ಅವ್ರ ಹಾಡ ಇದೆ, ಅದನ್ನು ಕೂಡ ಅವ್ರು ನಿಮಗೆ ಹಾಡು ಹೇಳ್ತಾರೆ. ಏನದು? ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಗುರಿಯೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು, ಕೆಚ್ಚದೆ ಇರಬೇಕೆಂದು. ಆಗದು ಎಂದು
ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಗುರಿಯೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದೆಂದು ಅಲ್ವಾ? ಗುರಿ ಇದ್ರೆ ಮಾರ್ಗ ಸಿಗುತ್ತೆ. ಅದು ಇರಲಿ ಅಂತ ಹೇಳಿ ಮಾತು ಮುಗಿಸ್ತೇನೆ. ನಮಸ್ಕಾರ.